Thank you. Let us all close our eyes and pray. Thank you, Heavenly Father, gracious Heavenly Father. Thank you, God, for this day that you're given in all of our midst, God. We love you for all that you have done in our life. Thank you, Jesus, for the grace that is showered upon us. Thank you, Father. We are so thankful to you for all the things, all the miracles, everything, oh God, that you have done in our life. Thank you, Jesus, God. Today, as we have come to worship you, help us to worship you in spirit and truth, oh God. From our praise and worship, let your name be glorified. Thank you, Jesus. We submit ourselves into your hands and everything else into your hands. Every Satan's work and his plans, we break the plans of him in Jesus' name. Thank you, Father. Let your name be glorified. In Jesus' name I pray, amen. ನಾವೆಲ್ಲ ಎದ್ದು ನಿಂತು ದೇವರನ್ನು ಆರಾಧಿಸುವ. ನಮ್ಮ ದೇವರು ಪರಲೋಕದ ದೇವನು, ರಾಜಾದಿರಾಜನು, ಕರ್ತನು, ಎಲ್ ಶಡಾಯ್, ಎಲೋಹಂ ದೇವನು, ಎಲ್ಲ ನಮ್ಮ ಸರ್ವಸ್ವ ಆಗಿದ್ದಾರೆ. ಅಂತಹ ದೇವರನ್ನು ನಾವು ಆರಾಧಿಸೋಣ. ಕಮ್ ಆನ್. ರಾಜನೇ ನಿನ್ನಾರಾಧನೆ ಮಾಡುವೆ, ಪರಲೋಕ ದೇವನೇ ನಿನ್ನಾರಾಧನೆ ಮಾಡುವೆ, ರಾಜಾಧಿರಾಜನೇ ನಿನ್ನಾರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು, యేసయ్యా ನಾ ಕಂಡೆನು, ನಾ ಕಂಡೆನು. ದೇವನೇ ನಿನ್ನಾರಾಧನೆ ಮಾಡುವೆ, ಇಸ್ಸಕನ ದೇವನೇ ನಿನ್ನಾರಾಧನೆ ಮಾಡುವೆ, ಅಬ್ರಹಾಮ ದೇವನೇ ನಿನ್ನಾರಾಧನೆ ಮಾಡುವೆ, ಇಸ್ಸಕನ ದೇವನೇ ನಿನ್ನಾರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ
ಎಂದೆನು. Thank you, Jesus. Thank you, Father. Thank you. We give you praise. We give you all honor. We give you all everything, Lord. Thank you, Jesus. Thank you, Father. ಸ್ತೋತ್ರವು ಸ್ತುತಿ ಸ್ತೋತ್ರ ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ. ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ.
ಫಾದರ್. ನಿಮ್ಮ ಕೃಪೆ ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ನೀವು ನಮ್ಮ ನಡೆಸುವ ರೀತಿ ಸ್ವಾಮಿ, ಥ್ಯಾಂಕ್ ಯು ಜೀಸಸ್. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನೀವು ನಮ್ಮ ಮೇಲೆ ತೋರಿಸಿದ ಪ್ರೀತಿ, ಅಪಾರವಾದ ಪ್ರೀತಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಸುಮ್ಮನೆ ಇರೋದು ಬೇಡ, ನಾವು ದೇವರ ನಾಮವನ್ನು ಸ್ತುತಿಸುವ. ಥ್ಯಾಂಕ್ ಯು ಜೀಸಸ್. ಲೆಟ್ us all praise him for what he is. Thank you Jesus for everything that he has done in our life. Thank you Father. Thank you Jesus. Thank you for the love that you showed us. Thank you Jesus. Thank you for the sacrifice that you've done, oh God. Thank you Jesus. We give you glory. Thank you Jesus. Thank you Father. Thank you Holy Spirit. Thank you. ಹೆಚ್ಚಾಗಿ ಪ್ರೀತಿಸಿ ನಿಂತನವಾನಿ ನಿಂತದುವಾಗಿ ಹೆಚ್ಚಾಗಿ ಪ್ರೀತಿಸಿ ನಿಂತನವಾನಿ ನಿಂತದುವಾಗಿ ನಾ ಸ್ವೀಕರಿಸಿದೆ. ಸ್ತುತಿಗೆ ಪಾತ್ರನಾಗಿದೆ ಸ್ವಾಮಿ. ಗಣನೆಗೆ ಬಾರದ ನಮ್ಮ ಮೇಲೆ ನಿಮ್ಮ ಪ್ರೀತಿಯನ್ನು ನಿನ್ನ ರಕ್ತವನ್ನು ಚೆಲ್ಲಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್.
worship into your hands. You take glory, honor, and everything, oh God. Thank you, Jesus. We submit it into your hands. In Jesus' name we pray. Amen. ಪ್ರೈಸ್ ಗಾಡ್, ಹಾಲೆಲೂಯಾ. ಸ್ತೋತ್ರ ದೇವರೇ, ಸ್ತೋತ್ರ ಸ್ವಾಮಿ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಭೂಪರ ಲೋಕಗಳ ಒಡೆಯನಾಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಅದ್ಭುತವಾದ ನಾಮಕ್ಕೆ, ಅತಿಶಯವಾದ ನಾಮಕ್ಕೆ, ಪ್ರೀತಿಯುಳ್ಳ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನೀವು ಒಳ್ಳೆಯ ದೇವರು ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ. ಕರ್ತನೆ, ನಾವು ಲೋಕದಲ್ಲಿ ಪಾಪಿಗಳಾಗಿ ನಾವು ಅಲೆದಾಡ್ತಿದ್ದಾಗ ಕರ್ತನೆ ಅಪ್ಪ, ನಮ್ಮನ್ನು ಪ್ರೀತಿಯಿಂದ ಕರ್ತನೆ ಕರೆದು ನಿಮ್ಮ ಮಗನ ಮೂಲಕ ನಮಗೆ ಬಿಡುಗಡೆಯನ್ನು ಕೊಟ್ಟು ಕರ್ತನೆ ಅಪ್ಪ, ನಿಮ್ಮ ಸನ್ನಿಧಾನದಲ್ಲಿ ನಿಲ್ಲುವಂಥ ಯೋಗ್ಯತೆ ನಮ್ಗೆ ಕೊಟ್ಟಂಥ ದೇವರು ನೀವಾಗಿರೋದಕ್ಕೆ ಸ್ತೋತ್ರ. ಹೌದು ದೇವರ ಕರ್ತನೆ, ನಾವು ಯಾವುದಕ್ಕೂ ಯೋಗ್ಯರಾಗಿರಲಿಲ್ಲ ಸ್ವಾಮಿ. ಆದರೆ ಕರ್ತನೆ, ಅದು ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ದಯೆ, ನಿಮ್ಮ ಕೃಪೆ ಸ್ವಾಮಿ. ಅದರಿಂದಾಗಿ ಕರ್ತನೆ ನಾವು ನಿಮ್ಮ ಮಕ್ಕಳಾಗಿ ಬಂದಿದ್ದೇವೆ ಸ್ವಾಮಿ. ಈ ಒಂದು ಪರಿಶುದ್ಧ ಜನರಲ್ಲಿ ಕೂಡ ಕರ್ತನೆ ನಿಮ್ಮ ಆಲಕ್ಕೆ ನಾವು ಸೇರಿ ಬರುವಂತೆ ಅಪ್ಪ, ನಿಮ್ಮನ್ನು ಸ್ತುತಿಸುವಂತೆ ಕೊಂಡಾಡುವಂತೆ ನಮಗೆ ಸಹಾಯ ಮಾಡಿದ್ದೀರಿ ಸ್ವಾಮಿ. ಅಪ್ಪ, ನಮ್ಮ ಆರಾಧನೆ ಸ್ವೀಕರಿಸೋಕ್ಕಾಗ ಸ್ತೋತ್ರ. ಈಗ ಸ್ವಾಮಿ ಕರ್ತನೆ, ಈ ದಿನದ ಮುಂಜಾನೆ ಆರಾಧನೆಯನ್ನು ನಮ್ಮ ಪ್ರಭು, ನಿಮ್ಮ ಕುಮಾರನು, ನಮ್ಮ ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ನಿಮಗೆ ಸಮರ್ಪಿಸಿ ಮುಂದಿನ ವಾಕ್ಯ ಭಾಗದಲ್ಲಿ ಕೂಡ ಕರ್ತನೆ ನಮ್ಮ ಸಂಗಡ ನೀವು ಮಾತನಾಡಬೇಕಾಗಿ ಬೇಡಿಕೊಳ್ತಿದ್ದೇನೆ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ, ಆಮೆನ್. ಹಾಲೆಲೂಯಾ. ಪ್ರೈಸ್ ಗಾಡ್. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ರಿಂದ 37ನೇ ವಚನದವರೆಗೆ. ಯೇಸು ಕರುಣೆಯುಳ್ಳ ಸಮಾರ್ಯದವನ ದೃಷ್ಟಾಂತವನ್ನು ಹೇಳಿದ್ದು. ಲೂಕ 10:25-37. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕೆಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದದೆ ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ಓರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯಾದವನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕಳೆದ ಬಾರಿ ನಾವು ಆತ್ಮೀಕ ಮನುಷ್ಯ ಎಂಬ ವಿಚಾರದಲ್ಲಿ ನಾವು ಸ್ವಲ್ಪ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೆವು.
ಆತ್ಮೀಕ ಮನುಷ್ಯನು. ಆತ್ಮೀಕ ಮನುಷ್ಯನು ಮೊದಲನೇದಾಗಿ ಅವನು ನೋಡೋದು ಇಲ್ಲಿ ಅಂದರೆ ಎಲ್ಲಿಗೆ? ಆತ್ಮಿಕ ಮನುಷ್ಯನು ಮೊದಲನೇದಾಗಿ ನೋಡೋದು ಮೇಲೆ ನೋಡ್ತಾನೆ, ಪರಲೋಕದ ಕಡೆಗೆ ನೋಡ್ತಾನೆ. ಅಂದರೆ ಅವನ ಆತ್ಮೀಕ ಜೀವಿತದ ಪ್ರಾರಂಭ ಪರಲೋಕ ದರ್ಶನದಿಂದ ಸ್ಟಾರ್ಟ್ ಆಗ್ತದೆ. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಪರಲೋಕದ ಕಡೆಗೆ ನೋಡುವನಾಗಿರ್ತಾನೆ. ಅವನ ಉತ್ತರ ಏನಿದ್ರೂ ಕೂಡ ಪರಲೋಕದಲ್ಲೇ ಬರಬೇಕು. ಅವನ ಪ್ರಶ್ನೆಗಳ ಉತ್ತರ ಇರ್ಬೋದು, ಅವನ ಸಮಸ್ಯೆಗಳಿರ್ಬೋದು, ಕಷ್ಟಗಳಿರ್ಬೋದು, ಅಥವಾ ಅವನ ಜೀವಿತದಲ್ಲಿ ಏನಾದರೂ ಆರೋಗ್ಯ ಅಥವಾ ಇನ್ನೇನಾದರೂ ಮಿರಾಕಲ್ಸ್ ಬೇಕಾಗಿದ್ರೂ ಕೂಡ ಅವನು ಏನನ್ನು ನೋಡ್ತಾನೆ? ಪರಲೋಕದ ಕಡೆಗೆ ನೋಡ್ತಾನೆ. ಹಲ್ಲೆಲೂಯಾ. ಯಾಕಂದರೆ ನಾವು ಕೀರ್ತನೆ 121 ನೋಡಿದಾಗ, ಪುನಃ ಓದೋದು ಬೇಡ, ಅದು ನಾವು ಲಾಸ್ಟ್ ಟೈಮ್ ನೋಡಿದ್ದೇವೆ. ನಾನು ಖಂಡಿತ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವನ್ನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಬರ್ತದೆ. ಆದರೆ ನಾವು ಸಹಾಯಕ್ಕೋಸ್ಕರ ಆಚೆ ಈಚೆ ನೋಡುವಂಥದ್ದಲ್ಲ. ನಾವು ಆತ್ಮೀಕರಾಗಿರೋದಾದರೆ, ನಾವು ಆತ್ಮಿಕ ಮಕ್ಕಳಾಗಿರೋದಾದರೆ, ನಾವು ದೇವರನ್ನೇ ದೃಷ್ಟಿಸಿ ನೋಡುವರಾಗಿದ್ದರೆ ನಮ್ಮ ದೃಷ್ಟಿ ಪರಲೋಕದ ಕಡೆಗೆ ಮಾತ್ರವೇ. ಹಲ್ಲೆಲೂಯಾ. ಯಾಕಂದರೆ ಸಮಸ್ತ ಉಂಟು ಮಾಡುತ್ತಾ ದೇವರು ನಮಗೆಲ್ಲವನ್ನು ಕೊಡೋದಕ್ಕೆ ಶಕ್ತನು. ಅದೇ ಮಾತನ್ನು ನಾವು ಯಾರಲ್ಲಿ ನೋಡ್ತೇವೆ? ನಾವು ಶತಾಧಿಪತಿಯಲ್ಲಿ ನೋಡ್ತೇವೆ. ಆತನ ಆಳಿಗೆ ಸೌಖ್ಯವನ್ನು ಯೇಸುಗೆ ಹೇಳಿದಾಗ, ನಾನು ಬರ್ತೇನೆ ಹೋಗು ಅಂತ ಹೇಳಿದರೆ ಅವನೇನು ಹೇಳ್ತಾನೆ? ನೀನು ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ಆದರೆ ನೀನೊಂದು ಮಾತು ಹೇಳು ಸಾಕು, ನನ್ನ ಆಳಿಗೆ ಗುಣ ಆಗ್ತದೆ. ಅವನ ನಂಬಿಕೆ ಎಲ್ಲಿತ್ತಂದರೆ ಪರಲೋಕವನ್ನು ಉಂಟು ಮಾಡಿ, ಭೂಪರಲೋಕವನ್ನು ಉಂಟು ಮಾಡುವಂಥ ದೇವರಲ್ಲಿ ಅವನ ದೃಷ್ಟಿ ಇತ್ತು, ಅವನ ಆಲೋಚನೆ ಇತ್ತು. ಆದ್ದರಿಂದ ಅವನೇನು ಕೇಳ್ತಾನೆಂದರೆ, ಅವನು ಕೇಳುವಾಗ ಕೂಡ ಏನಾಗ್ತದೆ? ಯೇಸು ಹೇಳ್ತಾರೆ, ಆಯಿತು ನಿನ್ನ ಆಳಿಗೆ ಸ್ವಸ್ಥ ಆಗ್ತದೆ, ನೀನು ಹೋಗು ಅಂತೇಳಿ. ಪ್ರೈಸ್ ಗಾಡ್. ಅದೇ ಗಳಿಗೆಲೆ ಆಳಿಗೆ ಸ್ವಸ್ಥ ಕೂಡ ಆಗ್ತದೆ. ಯಾಕಂದರೆ ಅವನು ಬೇರೆ ಯಾವುದನ್ನು ಕೂಡ ನಿರೀಕ್ಷಿಸ್ತಲ್ಲ, ಬೇರೆ ಯಾರನ್ನು ನಿರೀಕ್ಷಿಸ್ತಲ್ಲ, ಯಾರನ್ನು ಕೂಡ ಕೇಳ್ತಾ ಇಲ್ಲ. ಅವನು ಕೇಳಿದ ಯಾರಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡುತ್ತಾ ದೇವರನ್ನು. ಪ್ರೈಸ್ ಗಾಡ್. ನಮ್ಮ ದೃಷ್ಟಿ ಇರಬೇಕಾದ್ರೆ ಕೂಡ ಪರಲೋಕದ ಕಡೆಗೆ. ಮೊದಲನೇದಾಗ ನಮ್ಮ ಆತ್ಮಿಕ ಜೀವಿತಕ್ಕೆ, ನಮ್ಮ ಜೀವಿತಕ್ಕೆ ಬೇಕಾದಂಥ ಪರಲೋಕದ ದೃಷ್ಟಿ, ನಾವು ನಮ್ಮ ದೃಷ್ಟಿಯನ್ನು ಮೇಲಕ್ಕೆ ಇಟ್ಟವರಾಗಿರಬೇಕು. ಆಗ ಮಾತ್ರ ನಮಗೆ ಬೇಕಂಥ ಸಹಾಯ, ನಮಗೆ ಬೇಕಂತ ಎಲ್ಲ ರೀತಿಯ ಏನು ಬಿಡುಗಡೆಗೆ ಕೂಡ ಅದು ಪರಲೋಕದಲ್ಲಿ ಬರುವಂಥದ್ದಾಗಿರ್ತದೆ. ಯಾಕಂದರೆ ನಾವು ಇನ್ನೊಂದು ಕಡೆ ನಾವು ನೋಡ್ತೇವೆ, ಯೆರೆಮೀಯದಲ್ಲಿ 17ರಲ್ಲಿ ನಾವು ನೋಡ್ತೇವೆ, ಮನುಷ್ಯರ ಭುಜದ ಬಲ ಮೇಲೆ ದೃಷ್ಟಿ ಇದು ಆಸೆ ಇಟ್ಟು ನಾವು ಏನು ಅಂದರೆ ಶಾಪಗ್ರಸ್ತನು ಅಂತ ಬಿಟ್ಟು ಹೇಳಿದನ್ನು ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಆದರೆ ನಾವು ಮನುಷ್ಯರ ಕಡೆಗೆ ನೋಡುವವರಲ್ಲ, ನಾವು ಪರಲೋಕದ ಕಡೆಗೆ ನೋಡುವವರು. ಯಾರಿಗೆ ಯೆಹೋವನು ಭರವಸವಾಗಿದ್ದಾನೆ ಅವನು ಧನ್ಯನು ಅಂತ ಬಿಟ್ಟು ಹೇಳ್ತಾರೆ. ನಮ್ಮ ಭರವಸೆ ಯೆಹೋವನು, ನಮ್ಮ ಭರವಸೆ ದೇವರು, ನಮ್ಮ ಭರವಸೆ ಯಾವುದೇ ಮನುಷ್ಯರಲ್ಲ, ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಯಾವುದೇ ಜಾಬ್ ಅಲ್ಲ, ಯಾವುದೇ ಬಿಸ್ನೆಸ್ ಅಲ್ಲ, ಯಾವುದು ಕೂಡ ಅಲ್ಲ. ಯಾವುದು ಕೂಡ ನಮಗೆ ಸರಿಯಾದ ಒಂದು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ನಾವು ನಮ್ಮ ದೇವರನ್ನೇ ದೃಷ್ಟಿಸಿ ನೋಡೋದಾದರೆ ನಮ್ಮ ಭರವಸೆ ಯೆಹೋವನೇ. ಆತ ನಮಗೆ ಎಲ್ಲವೂ ಕೂಡ ಒದಗಿಸುವ ಆತನು. ಹಲ್ಲೆಲೂಯಾ. ನಾವು ಅಬ್ರಹಾಮನ ಕೂಡ ನೋಡ್ತೇವೆ. ಅಲ್ಲಿ ಒಂದು ದೇವರು ಹೇಳಿದಾಗೆ ಮೊರೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಮಗನನ್ನು. ಮಗ ಕೇಳ್ತಾನೆ, ಅಪ್ಪ ಕಟ್ಟಿಗೆ ಉಂಟು, ಬೆಂಕಿ ಉಂಟು, ಕುರಿ ಎಲ್ಲುಂಟು ಅಂತೇಳಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ಅಬ್ರಹಾಮ ಹೇಳ್ತಾನೆ, ಕುರಿ ನಮಗೆ ಅಲ್ಲೇ ಸಿಗ್ತದೆ ಅಂತ. ಪ್ರೈಸ್ ಗಾಡ್. ಮಗನಿಗೆ ಗೊತ್ತಿಲ್ಲ ಅವನೇ ಕುರಿ ಅಂತೇಳಿ. ಆದರೆ ದೇವರು ನಿಜವಾಗಿ ಅಲ್ಲೊಂದು ಕುರಿಯನ್ನು ಅಬ್ರಹಾಮನಿಗೆ ಒದಗಿಸ್ಕೊಟ್ರು. ಅದಕ್ಕೆ ಯೆಹೋವನ ಬೆಟ್ಟದಲ್ಲಿ ಒದಗುವುದು. ಪ್ರೈಸ್ ಗಾಡ್. ನಾವು ಯಾವಾಗ ನಾವು ದೇವರ ಮೇಲೆ ದೃಷ್ಟಿಯನ್ನು ಇಡ್ತೇವೆ, ನಮಗೆಲ್ಲ ಕೂಡ ಅಲ್ಲಿಂದಲೇ ಒದಗಿ ಬರ್ತದೆ ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಅದರಿಂದಾಗಿ ಆತ್ಮಿಕ ಮನುಷ್ಯನ ಮೊದಲನೇ ಅವನ ದೃಷ್ಟಿ ಎಲ್ಲಿಗೆಂದರೆ ಪರಲೋಕದ ಕಡೆಗೆ, ಮೇಲಿನ ಲೋಕಕ್ಕೆ. ನಾವು ಕೊಲೊಸ್ಸೆಯಲ್ಲಿ ಕೂಡ ಅದೇ ಮಾತನ್ನು ನಾವು ನೋಡ್ತೇವೆ. ಆದ ಕಾರಣ ಕ್ರಿಸ್ತನು ಎಬ್ಬಿಸಲ್ಪಟ್ಟಿರೋದು, ನೀವು ಮೇಲಿರುವುದನ್ನೇ ಹುಡುಕಿರಿ, ಮೇಲಿರುವುದರ ಮೇಲೆ ಭರವಸೆ ಇಟ್ಟರಿ ಅಂತ ಬಿಟ್ಟು ಹೇಳೋದನ್ನು ನೋಡ್ತೇವೆ ನಾವು ಕೊಲೊಸ್ಸೆ 3. ಪ್ಲೀಸ್ ಅದನ್ನು ಓದ್ತೀರಿ ಯಾರಾದರೂ? ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವುಗಳ ಮೇಲೆ ಇಡಬೇಡಿರಿ.
ಹಾಂ ಯಾಕಂದರೆ ನೀವು ಸತ್ತಿರಲ್ಲ, ಹಾಂ, ಪ್ರೈಸ್ ಗಾಡ್. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಆದ್ದರಿಂದ ನಾವು ಯಾವುದನ್ನು ನೋಡಬೇಕು? ನಾವು ಮೇಲಿರುವವುಗಳನ್ನೇ ಹುಡುಕಬೇಕು, ಮೇಲಿರುವವುಗಳ ಮೇಲೆ ಮನಸ್ಸಿಡಬೇಕು. ಯಾಕೆ? ನಮ್ಮ ಕ್ರಿಸ್ತನ ಎಲ್ಲಿದ್ದಾನೆ? ಕ್ರಿಸ್ತನ ಎಲ್ಲಿದ್ದಾನೆ? ಕ್ರಿಸ್ತನು ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನೆ. ಪ್ರೈಸ್ ಗಾಡ್. ನಾವು ಆತನನ್ನೇ ನೋಡುವಾಗ, ಪ್ರೈಸ್ ಗಾಡ್, ನಮಗೆ ಪರಲೋಕದಲ್ಲಿ ಮನುಷ್ಯರ ರೆಪ್ರೆಸೆಂಟೇಟಿವ್ ಯಾರು ಗೊತ್ತಾ? ಯೇಸು. ಭೂಲೋಕದಲ್ಲಿ ದೇವರ ರೆಪ್ರೆಸೆಂಟೇಟಿವ್ ಯಾರು ಗೊತ್ತಾ? ಯೇಸು. ಪ್ರೈಸ್ ಗಾಡ್. ನಾವು ಆತನ ಡಬಲ್ ಏಜೆಂಟ್ ಅಂತ ನಾವು ಇದು ಮಾಡ್ತೇವೆ. ಪ್ರೈಸ್ ಗಾಡ್. ಡಬಲ್ ಏಜೆಂಟ್ ಅಂತ ಲೋಕದಲ್ಲಿ ಹೇಳುವಾಗ ಅದು ಒಳ್ಳೆಯ ಸೆನ್ಸಲ್ಲಿ ಹೇಳುವುದಿಲ್ಲ. ಆದರೆ ಕ್ರಿಸ್ತನ ಮಾತ್ರ ನಮಗೆ ಒಳ್ಳೆಯದನ್ನೇ ಮಾಡುವಂಥ ಒಂದು ಡಬಲ್ ಏಜೆಂಟ್. ಪರಲೋಕದಲ್ಲಿ ನಮ್ಮ ಪರವಾಗಿ ಮಾತಾಡ್ತಾರೆ, ಭೂಲೋಕದಲ್ಲಿ ದೇವರ ಪರವಾಗಿ ಮಾತನಾಡ್ತಾರೆ. ಪ್ರೈಸ್ ಗಾಡ್. ಆದರೆ ಕ್ರಿಸ್ತನು ನಮಗೋಸ್ಕರ ಅಲ್ಲಿ ಪರಲೋಕದಲ್ಲಿ ತಂದೆ ಬಲಪಾರ್ಶ್ವದಲ್ಲಿ ಕೂರ್ತಿರೋದ್ರಿಂದಾಗಿ ನಾವು ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ, ಮೇಲಿರುವವುಗಳನ್ನೇ ಹುಡುಕಿರಿ. ಪ್ರೈಸ್ ಗಾಡ್. ಅದು ನಮ್ಮ ಸಹಾಯ ಎಲ್ಲಿಂದ ಬರ್ತದೆ? ಮೇಲಿನಿಂದಲೇ ಬರ್ತದೆ. ಆಮೇಲೆ ಎರಡನೇದಾಗಿ ನಾವು ನೋಡ್ತೇವೆ, ಒಬ್ಬ ಆತ್ಮೀಕ ಮನುಷ್ಯನು ದೇವರ ದರ್ಶನ ಹೊಂದಿಕೊಂಡ ಮೇಲೆ ಅವನಿಗೆ ತಾನು ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ ಅಲ್ವಾ? ಯೆಶಾಯನಿಗೇನಾಯಿತು? ಅವನಿಗೆ ಪರಲೋಕ ದೇವರ ದರ್ಶನ ಆದ ಕೂಡಲೇ ಅವನಿಗೆ ಗೊತ್ತಾಯಿತು, ನಾನು ಹೊಲಸು ತುಟಿಯುಳ್ಳವನು, ಹೊಲಸು ಮಾತನಾಡುವ ಜನರ ಮಧ್ಯದಲ್ಲಿ ವಾಸ ಮಾಡುವವನು. ಪ್ರೈಸ್ ಗಾಡ್. ನಮ್ಮ ದೃಷ್ಟಿ ನಾವು ಪರಲೋಕದಲ್ಲಿ ನಾವು ನೆಟ್ಟಿರುವಾಗ ಆಗ ನಮಗೇನು ಗೋಚರ ಆಗ್ತದೆ ಅಂದರೆ ನಾವು ಯಾರು, ನಾವು ಏನಾಗಿದ್ದೇವೆ, ನಾವು ಏನು ಆಗಬೇಕಾಗಿದೆ ಅಂತೇಳ್ಬಿಟ್ಟು. ಪ್ರೈಸ್ ಗಾಡ್. ನಮ್ಮನ್ನು ಶುದ್ಧ ಮಾಡುವಂಥದ್ದು, ನಮ್ಮನ್ನು ಕ್ಲೀನ್ ಮಾಡುವಂಥದ್ದು ಅದು ದೇವರಿಂದ ಸಾಧ್ಯ. ಯಾವಾಗ ನಾವು ದೇವರಿಗೆ ನಾವು ತಗ್ಗಿಸ್ಕೊಂಡು ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ದೇವರ ಕಡೆಗೆ ಬರ್ತೇವೆಯೋ ಆಗ ದೇವರು ನಮ್ಮನ್ನು ಶುದ್ಧ ಮಾಡುವನಾಗಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನು ಶುದ್ಧ ಮಾಡ್ತಾರೆ. ಆಮೇಲೆ ಮೂರನೇದಾಗ ನಾವು ನೋಡ್ತಾ ಬಂದ್ವಿ, ಅವನು ಇನ್ನು ಎಲ್ಲಿಗೆ ನೋಡಬೇಕು? ತನ್ನ ಸುತ್ತಲೂ ನೋಡಬೇಕು, ಹೊರಗೆ ನೋಡಬೇಕಾಗಿದೆ. ಯಾಕಂದರೆ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿದಾಗ ಒಂದು ಮಾತು ಹೇಳಿದರು, ನೀನು ಆಶೀರ್ವಾದ ನಿಧಿಯಾಗುವಿ. ಪ್ರೈಸ್ ಗಾಡ್. ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಂಡಿದ್ದೇವೆಯೋ, ನಾವು ದೇವರಿಂದ ಏನಾದರೂ ಹೊಂದಿಕೊಂಡಿದ್ದೇವೆಯೋ ಆಗ ನಮ್ಮ ಕರ್ತವ್ಯ ಏನಂದರೆ ನಾವು ಇತರರಿಗೆ ಆಶೀರ್ವಾದವಾಗಿರಬೇಕು. ಪ್ರೈಸ್ ಗಾಡ್. ನಾವು ಇತರರಿಗೂ ನಾವು ಆಶೀರ್ವಾದವಾಗಿ, ನಾವು ಹೊರಗಿನವರಿಗೆ ನಾವು ಆಶೀರ್ವಾದವಾಗಿರಬೇಕು. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ನಾವು ಈಗ ನೋಡಿದ ವಾಕ್ಯ ಭಾಗದಲ್ಲಿ ಕೂಡ ನಾವು ನೋಡುವಾಗ ಇಲ್ಲಿ ಒಬ್ಬ ಸಮಾರಿದವನನ್ನು ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಬೈಬಲಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಹೋದರೆ ಸಮಾರಿದವರದ್ದು ಹೇಳಿದಾಗ ಒಂದು ಒಳ್ಳೆಯ ಆಲೋಚನೆ ಕೊಡೋದಿಲ್ಲ. ಸಮಾರಿದವರದ್ದು ಹೇಳಿದಾಗ, ಯಾಕಂದರೆ ಅವರು ಕೆಲವರು ಅವರನ್ನು ಹೇಳುವ ಹೇಗೆಂದರೆ ಅವ್ರು ಬರೀ ಕೆಟ್ಟ ಜನರು ಅಂತೇಳಿ. ಕೆಟ್ಟ ಜನರು ಅಂತೇಳಿ ಅಲ್ಲ, ಸಮಾರಿದವರು ಕೂಡ ಆ್ಯಕ್ಚುಲಿ ಇಸ್ರಾಯೇಲರೇ. ಒಮ್ರೆಯ ನಂತರದ ಕಾಲದಲ್ಲಿ ಯಾವ ಅರಸಂತ ನನಗೆ ನೆನಪಾಗೋದಿಲ್ಲ. ಒಮ್ರೆಯ ನಂತರದ ಕಾಲದಲ್ಲಿ ಏನಾಗ್ತದೆ ಅಂದರೆ ಅವನು ಅರಸನ ಅಲ್ಲಿದ್ದು ಶೆಮೆರನ ಒಂದು ಗುಡ್ಡವನ್ನು ತೆಗೆದುಕೊಂಡು ಅದನ್ನು ಸರಿ ಮಾಡಿ ಅದನ್ನು ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಆದ್ರಿಂದಾಗ ಸಮಾರ್ಯ ಅಂತ ಅದಕ್ಕೆ ಹೆಸರು ಬಂತು. ಆದ್ದರಿಂದ ಅದಕ್ಕೆ ಸಮಾರ್ಯ ಅಂತ ಹೆಸರು ಬಂತು. ಆದರೆ ಸಮಾರ್ಯದವ್ರು ಯಾಕೆ ಅನ್ನೋದ್ರೆ ಇಸ್ರಾಯೇಲ್ ರಾಜರ ಒಂದು ರಾಜಕಾಲ ವೃತ್ತಾಂತ ನಾವು ನೋಡ್ಲಿಕ್ಕೆ ಹೋದರೆ ಅದರ ಕೊನೆ ಆಗುವಾಗ ಹೇಗಾಯ್ತು ಅಂದರೆ ಅದು ಸಂಪೂರ್ಣವಾಗಿ ಇಸ್ರಾಯೇಲ್ ರಾಜರು ಅಳಿದು ಹೋಗೋದನ್ನು ನಾವು ನೋಡ್ತೇವೆ. ಆ ಸಮಯದಲ್ಲಿ ಅದು ಸಂಪೂರ್ಣಗೊಂದು ಸಮಾರ್ಯವಾಗಿ ಬಿಡ್ತದೆ. ಏನಂದರೆ ಅವರಿಗೆ ಲೋಕದ ದೇವರುಗಳಾಗಿಬಿಟ್ಟಿತು. ಬಾಳನು, ಆಶೇರನು ಮತ್ತು ಇನ್ನಿತರ ದೇವರುಗಳನ್ನು ಅವರು ಆರಾಧಿಸುವರಾದ. ಆದ್ದರಿಂದ ಏನಾಯ್ತು ಅಂದರೆ ಯಹೂದ್ಯರು ಅವರನ್ನು ಏನು ಮಾಡಿದ್ದಾರೆ ಅಂದರೆ ಅನ್ಟಚೇಬಲ್ ಆಗಿ ನೋಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ಅದಕ್ಕೆ ನಾವು ಅಲ್ಲಿ ಯೇಸು ಮೇಲೆ ಆ ಸಮರ್ಯ ಪಟ್ಟಣಕ್ಕೆ ಹೋಗಿದ್ದು ಕೂಡ ಅಲ್ಲಿ ಬಾವಿಯಲ್ಲಿ ನೀರಿಗಾಗಿ ಹೋಗ್ತಾರೆ ಬಾವಿಗೆ. ಆಗ ಸಮಾರ್ಯದ ಸ್ತ್ರೀ ಅಲ್ಲಿ ಬಾವಿಯಲ್ಲಿ ನೀರು ಇಳಿತದನ್ನು ನೋಡ್ತಿದ್ದೇವೆ. ಆಗ ಯೇಸು ನೀರು ಕೊಡು ಅಂತ ಕೇಳಿದಾಗ ಆ ಸ್ತ್ರೀ ಹೇಳ್ತಾಳೆ, ಯಹೂದ್ಯನಾದ ನೀನು ನನ್ನಲ್ಲಿ ನೀರು ಕೇಳುವುದು ಹೇಗೆ? ಪ್ರೈಸ್ ಗಾಡ್. ಯಾಕಂದರೆ
ಯೆಹೂದ್ಯರಿಗೂ ಸಮಾರ್ಯದವರಿಗೂ ಹೊಕ್ಕು ಬಳಕೆ ಇರಲಿಲ್ಲ. ಸಮಾರ್ಯದವರು ಏನಾಗಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಅಸ್ಪೃಶ್ಯರಾಗಿ ಕಾಣಲ್ಪಡ್ತಾ ಇದ್ದರು. ಸಮಾರ್ಯದವ್ರನ್ನ ಯೆಹೂದ್ಯರು ಸೇರಿಸ್ಕೊಳ್ತಿರಲಿಲ್ಲ. ಆದರೆ ಈ ಕಥೆಯಲ್ಲಿ ನಾವು ನೋಡುವಾಗ ಏನಾಗ್ತಂದರೆ ಒಬ್ಬ ಸಮಾರ್ಯದವನ ಮುಂದೆ ಬರ್ತಾನೆ. ಅಲ್ಲಿ ಯಾರ್ಯಾರು ಬರ್ತಾರೆ? ಅಲ್ಲಿ ಲೇವಿ ಬರ್ತಾನೆ ಅಲ್ವಾ. ಮೊದಲಿಗೆ ಅರ್ಜೀವಿ ಮಾಡಿ ಗಾಯ ಆಗುವಷ್ಟು ಹೊಡೆದವನ್ನ ಅರ್ಜೀವಿ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನ ಆ ದಾರಿಯಲ್ಲಿ ಇಳಿದು ಬರ್ತಾ ಅವನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿ ಒಬ್ಬ ಲೇವಿಯೂ ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಪ್ರೈಸ್ ಗಾಡ್. ಯಾರು ಇವರು? ದೇವರ ಜನರು ಎಂಬುದಕ್ಕೆ ಕರೆಸಲ್ಪಡ್ತಿರುವಂಥ ಯೆಹೂದ್ಯರಲ್ಲಿ ಒಂದು ಕುಲಗಳು. ಪ್ರೈಸ್ ಗಾಡ್. ಯಾಜಕನು ಬಿಟ್ಟು ಹೋಗ್ತಾನೆ, ಲೇವಿಯು ಬಿಟ್ಟು ಹೋಗ್ತಾನೆ. ಆದರೆ ಮುಂದಕ್ಕೆ ಸಿಕ್ಕೋದು ಯಾರಂದರೆ ಒಬ್ಬ ಸಮಾರ್ಯದವನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನಂತೆ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ಅಲ್ಲಿ ಲೇವಿಯಾಗಲಿ ಒಬ್ಬ ಯಾಜಕನಾಗಲಿ ಆ ಒಂದು ಗಾಯಗೊಂಡು ಬಿದ್ದಂಥ ಒಬ್ಬ ಕಳ್ಳರ ಕೈಗೆ ಸಿಕ್ಕಿ ಗಾಯಗೊಂಡು ಬಿದ್ದಂಥ ಆ ವ್ಯಕ್ತಿಗೆ ಆರೈಕೆ ಮಾಡೋದಕ್ಕೆ ಸಾಧ್ಯವಾಗದೆ ಹೋಯಿತು. ಪ್ರೈಸ್ ಗಾಡ್. ಅವರು ನಾವು ತಿಳ್ಕೊಳ್ಳಿಕ್ಕೆ ಯಾರವರು? ಅವರು ದೇವಜನರು. ಪ್ರೈಸ್ ಗಾಡ್. ಆದರೆ ಒಬ್ಬ ಸಮಾರ್ಯದವನು ಆ ಜಾಗಕ್ಕೆ ಬಂದಾಗ ಯಾರನ್ನು ದೇವಜನರವನ್ನು ರಿಜೆಕ್ಟ್ ಮಾಡಿದ್ರು ಅಂಥ ಒಂದು ಸಮಾರ್ಯದವನು ಆ ಜಾಗಕ್ಕೆ ಬಂದಾಗ ಆ ಬಿದ್ದಂಥ ವ್ಯಕ್ತಿಗೆ ಅವನು ಆರೈಕೆ ಮಾಡೋದನ್ನು ನೋಡ್ತೇವೆ. ಮತ್ತು ಛತ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೂಡ ಉಪಚಾರ ಮಾಡೋದಕ್ಕೆ ಹಣ ಕೊಟ್ಟು ಬರೋದನ್ನು ಕೂಡ ನಾವು ನೋಡ್ತೇವೆ. ತನ್ನ ಸ್ವಂತ ಖರ್ಚಿನಿಂದ. ಪ್ರೈಸ್ ಗಾಡ್. ತನ್ನ ಲಾಭಕ್ಕಾಗಿ ಅಲ್ಲ. ಪ್ರೈಸ್ ಗಾಡ್. ತನ್ನ ಲಾಭಕ್ಕಾಗಿ ಅವನು ಮಾಡ್ತಾ ಇಲ್ಲ. ಅವನು ಮಾಡಿದ್ದೇನೆಂದರೆ ಅವನಿಗೆ ಒಳಗಿಂದ ಏನು ಇತ್ತು? ಒಂದು ಒಳ್ಳೆಯ ಆಲೋಚನೆ ಇತ್ತು. ದೇವರ ಬಗ್ಗೆ ಒಂದು ಒಳಗಿಂದ ಒಂದು ಅವನಿಗೆ ಆಲೋಚನೆ ಇತ್ತು. ದೇವರ ಬಗ್ಗೆ ಒಂದು ಭಾರ ಇತ್ತು. ಆದರೆ ಈ ವ್ಯಕ್ತಿಯಲ್ಲಿ ಕೂಡ ಅವನೇನು ಮಾಡ್ತಾನೆ ಅಂದರೆ ಇವನು ಕೂಡ ದೇವರ ಸೃಷ್ಟಿಸಿದಂಥ ಮನುಷ್ಯನೇ. ಪ್ರೈಸ್ ಗಾಡ್. ಒಬ್ಬ ಆತ್ಮಿಕ ವ್ಯಕ್ತಿಯ ಆಲೋಚನೆ ಏನು ಬರ್ತಾನೆ? ಇತರರನ್ನು ನೋಡುವಾಗ ಇವರು ಕೂಡ ದೇವರು ಸೃಷ್ಟಿಸಿದಂಥ ಮಕ್ಕಳೇ ಎಂಬುದಾಗಿ ನಮಗೆ ಆಲೋಚನೆಗೆ ಬರಬೇಕು. ಪ್ರೈಸ್ ಗಾಡ್. ಆ್ಯಕ್ಚುಲಿ ಹೊಸ ಒಡಂಬಡಿಕೆ ಯಾರಿಗೋಸ್ಕರ ಕಟ್ಟದ್ದು? ಯೆಹೂದ್ಯರಿಗೋಸ್ಕರ. ಹೊಸ ಒಡಂಬಡಿಕೆ ಕೊಟ್ಟದ್ದು ಯೆಹೂದ್ಯರಿಗೋಸ್ಕರ. ಆದರೆ ನಾವು ಅಪೊಸ್ತಲರ ಕೃತ್ಯ ಪವಿತ್ರಾತ್ಮನ ಕಾಲ ಬರುವ ನಂತರ ನಾವು ತಿಳ್ಕೊಂಡಿದ್ದೇನೆಂದರೆ ಅದು ಎಲ್ಲರಿಗೂ ಕೂಡ ಅನ್ಯ ಜನರಿಗೆ ಕೂಡ ಕೊಡಲ್ಪಟ್ಟದನ್ನು ನಾವು ನೋಡ್ತೇವೆ ಪ್ರಿಯರೇ. ನಾವು ಕೂಡ ಅದರ ಲಾಭ ಹೊಂದಿದ್ವಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಂದರೆ ನಮ್ಮ ದೇವರು ಪ್ರತಿಯೊಬ್ಬರ ಮೇಲೆ ಕೂಡ ಅದೇ ರೀತಿಯ ದೃಷ್ಟಿಯನ್ನಿಟ್ಟಿದ್ದಾನೆ. ಅಲ್ಲಿ ಒಂದು ಕಡೆ ದೇವರೊಂದು ಆಲೋಚನೆ ಮಾಡ್ಕೊಂಡಿದ್ರು ಕೂಡ ಆಮೇಲೆ ಅದನ್ನು ಎಲ್ಲ ಜನರಿಗೂ ಕೂಡ ಅದನ್ನು ಸುರಿಸೋದನ್ನು ನಾವು ನೋಡ್ತೇವೆ. ಪವಿತ್ರಾತ್ಮ ಕೃಪೆಯನ್ನು ಕೂಡ ಎಲ್ಲ ಜನರಿಗೂ ಸುರಿಸೋದನ್ನು ನಾವು ನೋಡ್ತೇವೆ. ಪವಿತ್ರಾತ್ಮ ಕೂಡ ಎಲ್ಲ ಜನರ ಮೇಲೆ ಸುರಿಸೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾರು ಕೂಡ ಅದಕ್ಕೆ ಯೋಗ್ಯರಾಗಿರಲಿಲ್ಲ. ನಮ್ಮ ಹತ್ರ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೂಡ ಇರಲಿಲ್ಲ. ಆದರೆ ದೇವರು ನಮ್ಮನ್ನು ದೃಷ್ಟಿಸಿ ನೋಡಿದರು, ನಮ್ಮನ್ನು ನೋಡಿದರು. ನಾನೇ ಏನಾಗಿದೆ ಅಂತ ದೇವರು ನೋಡಿದರು. ಅದಕ್ಕೋಸ್ಕರ ದೇವರು ಏನು ಮಾಡಿದ್ರು ಅಂದರೆ ಯೇಸು ಕ್ರಿಸ್ತನ ಮೂಲಕ ನನಗೆ ಬಿಡುಗಡೆಯನ್ನು ಕೊಟ್ಟು ತನ್ನಲ್ಲಿ ಸೇರಿಸ್ಕೊಂಡು ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಈ ಸಮಾರ್ಯದವನು ಅವನಲ್ಲಿ ಒಳಗಿಂದ ಅವನ ದೇವರ ಬಗ್ಗೆ ಅವನ ಭಾವನೆ ಇದ್ದದ್ರಿಂದ, ಒಳ್ಳೆ ಭಾವನೆ ಇದ್ದದ್ರಿಂದ ಅವನೇನು ಮಾಡ್ತಾನೆ ಅಂದರೆ ಆ ಬಿದ್ದಂಥ ಆ ವ್ಯಕ್ತಿಗೆ ಅವನು ಆರೈಕೆ ಮಾಡೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಒಬ್ಬ ಆತ್ಮಿಕ ವ್ಯಕ್ತಿಯ ದೃಷ್ಟಿ ಸುತ್ತಲೂ ಇರಬೇಕು. ಹೊರಗಿನ ಪ್ರಪಂಚ ಮೇಲೆ ಕೂಡ ಅವನ ದೃಷ್ಟಿ ಇರಬೇಕು. ಯಾಕೆಂದರೆ ಇವರು ಕೂಡ ದೇವರ ಮಕ್ಕಳು. ಹಲ್ಲೆಲೂಯಾ. ಒಬ್ಬ ಆತ್ಮಿಕ ವ್ಯಕ್ತಿಗೆ ಮತ್ತೊಂದಿದೇನೆಂದರೆ ಅವನು ಯಾವುದೇ ಪ್ರಾಣಿ ಪಕ್ಷಿಗಳನ್ನಾದರೂ ಕೂಡ ಅವನೇನು ಮಾಡ್ತಾನೆ ಅಂದರೆ ಅವನು ಅದೇ ರೀತಿಯನ್ನು ನೋಡ್ತಾನೆ. ಪ್ರೈಸ್ ಗಾಡ್. ಒಂದು ವಾಕ್ಯ ನನಗೆ ಯಾವಾಗಲೂ ನೆನಪಾಗ್ತದೆ. ಜ್ಞಾನೋಕ್ತಿ 12:10. ಶಿಷ್ಟನು ತನ್ನ ದನದ ಕ್ಷೇಮವನ್ನು ಲಕ್ಷಿಸುತ್ತಾನೆ. ಸಾಕು ಸಾಕು. ಇಂಗ್ಲೀಷಲ್ಲಿ ಯಾರು ಓದ್ತಿರೋದನ್ನು? Proverbs 12:10. A righteous man cares for the needs of his animal, but the kindest acts of the wicked are cruel. Praise God. The righteous care for the needs of their animals,
ಇದರಲ್ಲಿ ಹಾಗೇನು ಕೊಟ್ಟಿದ್ದಾರೆ. ಇನ್ನೊಂದು ವರ್ಷ ಆಫೀಸ್ ಬೇಸ್ ಅಂತೇಳಿದೆ. ಪ್ರೈಸ್ ಗಾಡ್. ಅಲ್ಲಿ ನಾವು ಕನ್ನಡದಲ್ಲಿ ಮಾತ್ರ ದನದ ಅಂತ ಹೇಳಿದ ಕೂಡಲೇ ನಾವು ಬರೀ ದನವೇ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ಆ ಸಮಯದಲ್ಲಿ ಟ್ರಾನ್ಸ್ಲೇಟ್ ಮಾಡಿದವರು ಹೆಚ್ಚಾಗಿ ಬ್ರಾಹ್ಮಿಣ್ಸ್, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು ಬ್ರಾಹ್ಮಿಣ್ಸ್. ಆದ್ದರಿಂದ ಅವರು ದನ ಅನ್ನೋದನ್ನು ಮುಂದೆ ಇಟ್ಟುಕೊಂಡ್ಬಿಟ್ರು. ಪ್ರೈಸ್ ಗಾಡ್. ಆದರೆ ಎಲ್ಲ ಪ್ರಾಣಿಗಳು ಕೂಡ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಆದ್ದರಿಂದ ನೀತಿವಂತನು ಯಾರಂದರೆ ಒಬ್ಬ ಆತ್ಮೀಕ ವ್ಯಕ್ತಿಯು, ಆತ್ಮೀಕವಾದಂಥ ಮನುಷ್ಯನು, ದೇವರಿಂದ ರಕ್ಷಣೆ ಹೊಂದಿದಂಥ ಮನುಷ್ಯನು, ಅವನ ಆತ್ಮೀಕ ಜೀವಿತದಲ್ಲಿ ಅವನು ಬರೀ ಮನುಷ್ಯರನ್ನು ಮಾತ್ರ ಅಲ್ಲ, ಅವನು ಪ್ರಾಣಿ ಪಕ್ಷಿಯನ್ನು ಕೂಡ ಅದೇ ರೀತಿಯಾಗಿ ನೋಡ್ತಾನೆ. ಅದಕ್ಕೆ ಇನ್ನೂ ಒಂದು ಆಧಾರ ಉಂಟು. ರೋಮನ್ಸಲ್ಲಿ ನಾವು ನೋಡ್ತೇವೆ, ಜಗತ್ತು ಲವಲವಿಕೆಯನ್ನು ಎದುರು ನೋಡ್ತಾ ಇದೆ. ಯಾವುದಕ್ಕೆ? ದೇವಪುತ್ರರ ಮಹಿಮೆ ಯಾವಾಗ ಪ್ರಕಟವಾದೈತೆ ಎಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ ಅಲ್ಲ. ದೇವಪುತ್ರರ ಮಹಿಮೆ ಯಾವಾಗ ಪ್ರಕಟವಾದೀತೆ ಎಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಜಗತ್ತು ಅಂತ ಹೇಳಿದ ಕೂಡಲೇ ಯಾವುದು? ಬರೀ ನಮ್ಮ ಈ ಇದು ಮಾತ್ರವಾ? ಭೂಮಿ ಮಾತ್ರವಾ? ಅಲ್ಲ, ಎಲ್ಲ ಮನುಷ್ಯರು ಮತ್ತು ಎಲ್ಲ ಪ್ರಾಣಿಗಳು ಕೂಡ ಸೇರಿಸಿಕೊಂಡು. ಯಾಕಂದರೆ ದೇವರ ಸೃಷ್ಟಿ ಎಲ್ಲವೂ ಕೂಡ ಇಂಥ ಬಿಟ್ಟು ನಾವು ನೋಡ್ಕೊಳ್ತೇವೆ. ರೀಸನ್ ಏನಂದರೆ, ಪ್ರೈಸ್ ಗಾಡ್, ಈಗಲೂ ಕೂಡ ಜಗತ್ತು ಯಾಕೆ ಲವಲವಿಕೆ ಎದುರು ನೋಡ್ತಾ ಇದೆ ಅಂದರೆ, ರಕ್ಷಣೆ ಅನ್ನೋದು ಮನುಷ್ಯರಿಗೆ ಉಂಟಾದರೂ ಕೂಡ, ಪ್ರೈಸ್ ಗಾಡ್, ಹಲ್ಲೆಲೂಯಾ, ಸ್ವಲ್ಪ ಈ ಕಡೆ ಗಮನ ಇಟ್ಟು ಕೇಳಿ. ರಕ್ಷಣೆ ಅನ್ನೋದನ್ನು ಕೊಟ್ಟಿರೋದು ದೇವರು ಮನುಷ್ಯರಿಗೆ. ಪ್ರೈಸ್ ಗಾಡ್. ಪ್ರಾಣಿ ಪಕ್ಷಿಗಳಿಗೆ ರಕ್ಷಣೆ ಉಂಟಾ? ಉಂಟು. ಪ್ರಾಣಿ ಪಕ್ಷಿಗಳಿಗೆ ರಕ್ಷಣೆ ಹೇಗಂದರೆ, ರಕ್ಷಣೆ ಹೊಂದಿದಂಥ ಮನುಷ್ಯನೇ ಅವುಗಳಿಗೆ ರಕ್ಷಣೆ. ಪ್ರೈಸ್ ಗಾಡ್. ಯಾಕೆ ಅಂದರೆ, ದೇವರು ಭೂಮಿಯನ್ನು ಆಕಾಶಗಳನ್ನು ಉಂಟು ಮಾಡಿದ ಮೇಲೆ, ಭೂಲೋಕದ ಮನುಷ್ಯರನ್ನು ಉಂಟು ಮಾಡಿದ ಮೇಲೆ, ದೇವರು ಯಾವಾಗ ಮನುಷ್ಯನು ಪಾಪಿಯಾದನೋ ಆ ಸಮಯದಲ್ಲಿ ಮೊದಲದನ್ನು ಗುರುತಿಸಿದ್ದು ಭೂಮಿ. ಪ್ರೈಸ್ ಗಾಡ್. ಯಾಕಂದರೆ ದೇವರು ಪ್ರತಿ ದಿವಸ ಅವರೊಟ್ಟಿಗೆ ಬರ್ತಾ ಇದ್ದಾರೆ, ನಡೆದಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಅವ್ರಿಗೆ ಯಾವತ್ತೂ ಬರೋದು ಸಪ್ಪಳ ಕೇಳಲಿಲ್ಲ. ಏನು ಮಾಡ್ತಿತ್ತು? ಆಗ ಭೂಮಿ ಕೂಗಿತ್ತು. ದೇವರ ಹೆಜ್ಜೆ ಭಾರಕ್ಕೆ, ದೇವರ ಹೆಜ್ಜೆ ಭಾರ ಅಂದರೆ ಗೊತ್ತಾಯ್ತಲ್ಲ, ದೇವರಿಗೆ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತೇಳಿ. ದೇವರ ಹೆಜ್ಜೆ ಭಾರಕ್ಕೆ ಭೂಮಿ ಕೂಗಿತ್ತು. ಆಗ ಕೇಳ್ತಾರೆ, ಆದಾಮನೇ ಆದಾಮ ನೀನು ಎಲ್ಲಿದ್ದಿ? ಆಗ ಆದಾಮ ಹೇಳ್ತಾನೆ, ಯಾಕೆ ಇಷ್ಟು ದಿವಸ ನಾನು ಹಾಕ್ಕೊಂಡಿದ್ದು ಬಟ್ಟೆಯಲ್ಲಿ ಹಾಕ್ಕೊಂಡಿದ್ನ? ಇರಲಿಲ್ಲ, ಏನಿರಲಿಲ್ಲ. ಆದರೂ ಕೂಡ ಆಗ ಹೇಳ್ತಿದ್ದಾನೆ, ನಾನು ಬೆತ್ತಲೆ ಆಗಿದ್ದೇನೆ ಅಂತ ತಿಳಿದು ನಿನಗೆ ಹೆದರಿ ನಾನು ಅಡಗಿಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ದಿ ಫಸ್ಟ್ ಎವರ್ ಫೋಬಿಯಾ ಇಸ್ ಥಿಯೋಫೋಬಿಯಾ, ಫಿಯರ್ ಆಫ್ ಗಾಡ್. ಬೈಬಲ್ ರೆಕಾರ್ಡ್ ಆಗಿರೋದು ಫಸ್ಟ್ ಫೋಬಿಯಾ ಥಿಯೋಫೋಬಿಯಾ, ಫಿಯರ್ ಆಫ್ ಗಾಡ್. ದೇವರ ಬಗ್ಗೆ ಒಂದು ಭಯ ಬಂತಲ್ಲಿ. ಪ್ರೈಸ್ ಗಾಡ್. ಆದ್ದರಿಂದಾಗಿ ಏನಾಯ್ತು ಅಂದರೆ, ಆ ಕ್ಷಣದಿಂದ ದೇವರು ಮನುಷ್ಯನ ದೂರ ಆದರು. ಪ್ರೈಸ್ ಗಾಡ್. ನಾವು ಯೇಸುವೊಮ್ಮೆ ನಾವು ನೋಡ್ತೇವೆ, ನನ್ನ ತಂದೆ ನನ್ನ ತಂದೆ ನನ್ನ ತಂದೆ ಅಂತ ಹೇಳ್ತಿದ್ದಂಥ ಯೇಸು ಶಿಲುಬೆ ಮೇಲೆ ಹೋದಾಗ ಅಲ್ಲಿ ವಾಯ್ಸ್ ಚೇಂಜ್ ಆಗ್ತದೆ. ಅಲ್ಲಿ ತಂದೆ ಅಂತ ಹೇಳಲಿಲ್ಲ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಪ್ರೈಸ್ ಗಾಡ್. ಯಾಕೆ ಅಲ್ಲಿ ವಾಯ್ಸ್ ಚೇಂಜ್ ಆಯ್ತು, ಅಲ್ಲಿ ವ್ಯತ್ಯಾಸ ಯಾಕಾಯಿತು? ಯಾಕಂದರೆ ಆ ಕ್ಷಣದಲ್ಲಿ ಲೋಕದ ಎಲ್ಲ ಪಾಪವು ಕೂಡ ಆತನಲ್ಲಿ ಆವರಿಸ್ಕೊಂಡಿತ್ತು. ಅಷ್ಟರ ತನಕ ಯಾವುದೇ ಪಾಪ ಇರಲಿಲ್ಲ, ಅಷ್ಟರ ತನಕ ಯಾವುದೇ ದೋಷ ಇರಲಿಲ್ಲ, ಹುಟ್ಟಿನಲ್ಲಾಗಲಿ ಜೀವಿತ ಯಾವುದೇ ಕ್ರಿಯೆಗಳಲ್ಲಾಗಲಿ ಆತನ ಯಾವುದೇ ಪಾಪ ಕಾಣಲಿಲ್ಲ. ಪ್ರೈಸ್ ಗಾಡ್. ಆಗ ತಂದೆ ಮತ್ತು ಮಗನ ಒಳ್ಳೆಯ ರಿಲೇಷನ್ಶಿಪ್ ಇತ್ತು. ಆಗ ಹೇಳ್ತಾಯಿದ್ರು, ನನ್ನ ತಂದೆ ಅಂತ ಹೇಳ್ತಾಯಿದ್ರು, ಅಪ್ಪ ಅಂತ ಹೇಳ್ತಾಯಿದ್ರು. ಆದರೆ ಯಾವಾಗ ಅವರು ಗೆಚ್ಚಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ಅಲ್ಲಿ ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನನ್ನು ತೊಲಗಿಸಬೇಡು, ಆದರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ. ಯಾಕೆ ಪಾತ್ರೆಯಲ್ಲಿ ಏನಿತ್ತು? ದೇವರ ರೋಷ ಇತ್ತು. ದೇವರ ರೋಷ ಇತ್ತು.
ಅದನ್ನು ಲೋಕದ ಜನರಲ್ಲಿ ಏನು ಮಡ್ಡಿ ಸಮೇತವಾಗಿ ಕುಡಿದು ಮುಗಿಸಬೇಕಾಗಿತ್ತು ಆ ರೋಷವನ್ನು. ಯೆಹೋವನ ಕೈಯಲ್ಲಿ ಪಾತ್ರೆ ಇದೆ, ಅದು ಔಷಧಿ ಮಿಶ್ರಿತವಾಗಿ ದ್ರಾಕ್ಷಾರಸದಿಂದ ಕೂಡಿದೆ ಅಂತ ಬಿಟ್ಟು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ದೇವರ ರೋಷ ಆಗಿತ್ತು. ಯೆಹೋವನು ಅದನ್ನು ತೆಗೆದು ಹಂಚುತ್ತಾನೆ. ಲೋಕದ ದುಷ್ಟರೆಲ್ಲರೂ ಅದರೊಳಗಿಂದ ಮಡ್ಡಿಯನ್ನು ಸಹ ಕುಡಿದು ಮುಗಿಸಬೇಕಾಗುವುದು. ನನಗೂ ನಿಮಗೆ ಎಲ್ಲರೂ ಕೂಡ ಇದ್ದಂಥ ಒಂದು ಪಾತ್ರೆ ಏನಿತ್ತು ಅಂದರೆ ಆ ಪಾತ್ರೆಯಲ್ಲಿ ಅದು ಇತ್ತು. ಯಾವುದು? ದೇವರ ರೋಷ ಇತ್ತು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಅದನ್ನು ಮೊದಲಿಗೆ ಬೇಡ ಅಂತ ಹೇಳಿದ್ರು ಕೂಡ ಕಡೆಗೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ನೆರವೇರಲಿ ಅಂತ ಹೇಳಿದರು. ಪರಿಣಾಮವಾಗಿ ಏನಾಯ್ತಂದರೆ ಲೋಕದ ದುಷ್ಟರ ಎಲ್ಲರ ಪಾಪದ ಪರಿಣಾಮ, ಆ ಪಾಪದ ಏನು ಫಲ ಇತ್ತು ಅಥವಾ ಆ ಒಂದು ಏನು ಪಾಪದ ಅನಾಯಿಂಟಿಂಗ್ ಇತ್ತು ಅದು ಆತನ ಮೇಲೆ ಹೋಯಿತು. ಹಲ್ಲೆಲೂಯಾ. ಅದು ಆತನ ಮೇಲೆ ಟ್ರಾನ್ಸ್ಫರ್ ಆಯಿತು. ಆಗ ಹೇಳ್ತಿದ್ದಾರೆ, ನನ್ನ ತಂದೆ ಅಂತ ಹೇಳಿಲ್ಲ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಅಲ್ಲೊಂದು ಗ್ಯಾಪ್ ಬಂದುಬಿಡ್ತಲ್ಲಿ. ಆಗಲಿ ತಂದೆ ಮತ್ತು ಮಗನ ಒಂದು ಮಧ್ಯೆ ಏನಾಯಿತು, ಒಂದು ಗ್ಯಾಪ್ ಬಂದುಬಿಡ್ತು. ಆ ಗ್ಯಾಪನ್ನು ಈಗ ಕ್ಲೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಹೇಳ್ತಾರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ. ಹಲ್ಲೆಲೂಯಾ. ಅದು ನನಗೆ ಪ್ರಿಯರೇ, ನಾವು ನೋಡುವಂಥದ್ದು ಏನಂದರೆ, ನಾವು ಯಾವಾಗ ನಾವು ರಕ್ಷಣೆ ಹೊಂದಿಕೊಂಡು ದೇವರ ರಾಜ್ಯಕ್ಕೆ ನಾವು ಬಂದಿದ್ದೇವೋ ಆ ಸಮಯದಲ್ಲಿ ಏನಾಯ್ತಂದರೆ ನಮ್ಮ ಮೂಲಕ ಈ ಲೋಕದ ಎಲ್ಲದೂ ಕೂಡ ರಕ್ಷಣೆ ಆಗ್ತದೆ. ಜಗತ್ತು ಎಲ್ಲವೂ ಕೂಡ ಯಾವುದಕ್ಕೆ ಕಾಯ್ತಾ ಇದೆ? ದೇವಪುತ್ರರ ಮಹಿಮೆ ಯಾವಾಗ ಪ್ರಕಟವಾದೀತೆಂದು. ದೇವಪುತ್ರರು ಯಾರಾಗಿದ್ರೆ? ನಾವು ದೇವಪುತ್ರರೇ ಹೌದು. ಈಗ ನಾವು ಕ್ರಿಸ್ತನ ಮೂಲಕವಾಗ ನಾವು ತಂದೆಗೆ ಮಕ್ಕಳಾಗಿದ್ದೇವೆ, ನಾವು ದೇವಪುತ್ರರಾಗಿದ್ದೇವೆ. ಈಗ ನಮ್ಮ ಮೂಲಕ ಏನು ಕಾಣಬೇಕಂದ್ರೆ ಲೋಕಕ್ಕೆ ರಕ್ಷಣೆ ಆಗಬೇಕು. ಪ್ರೈಸ್ ಗಾಡ್. ಬರೀ ಮನುಷ್ಯರ ರಕ್ಷಣೆ ಮಾತ್ರವೇ ಅಲ್ಲ, ಎಲ್ಲ ಕೂಡ ಲೋಕಕ್ಕೆ ಎಲ್ಲ ಕೂಡ ರಕ್ಷಣೆ ಆಗಬೇಕಾಗ್ತದೆ. ಹಲ್ಲೆಲೂಯಾ. ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಂಡಿದ್ದೇವೆ ಅಂದರೆ ಆ ಆಶೀರ್ವಾದ ಲೋಕದ ಪಾಲಿಗೆ ಕೂಡ ಸಿಗಬೇಕು. ಇದು ಒಬ್ಬ ಆತ್ಮೀಕ ವ್ಯಕ್ತಿಯ ಒಂದು ನಿಜವಾದ ನಿರ್ಧಾರ ಆಗಿರಬೇಕು. ಒಬ್ಬ ಆತ್ಮೀಕ ವ್ಯಕ್ತಿಯಲ್ಲಿ ಈ ಒಂದು ಸ್ವಭಾವ ಕಾಣಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಆ ರೀತಿಯಲ್ಲಿ ನಾವು ದೇವರಿಗೆ ನಾವು ಒಪ್ಪಿಸ್ಕೊಡ್ತೇವೆ, ಆಗ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಲಿಕ್ಕಾಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ಮಾಸ್ಟರ್. ಹಲ್ಲೆಲೂಯಾ. ವಿ ಮ್ಯಾಗ್ನಿಫೈ ನಿಮ್, ಗ್ಲೋರಿಫೈ ನಿಮ್. ಹಲ್ಲೆಲೂಯಾ. ಸ್ತೋತ್ರ ದೇವರೇ. ಹಾಗೆ ಅಲ್ಲಿ ಏನಾಗ್ತಂದರೆ ಅವನಲ್ಲಿ ಆ ದೇವರ ಬಗ್ಗೆ ಒಂದು ಪ್ರೀತಿ, ಒಂದು ಭಯ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆತ್ಮೀಕವಾಗಿ ನಾವು ಜೀವಿತ ಮಾಡಬೇಕಂತ ಹೇಳಿದ್ರೆ ನಮ್ಮ ಮೂರನೇ ದೃಷ್ಟಿ ನಾವು ಎಲ್ಲಿಗೆ ಇರಬೇಕಂದ್ರೆ ಲೋಕದ ಕಡೆಗೆ ಇರಬೇಕಾಗ್ತದೆ. ನಾವು ಲೋಕದ ಜನರನ್ನು ಕೂಡ ನಾವು ನೋಡಬೇಕಾಗ್ತದೆ. ಲೋಕದಲ್ಲಿರೋ ಪ್ರತಿಯೊಂದನ್ನು ಕೂಡ ನಾವು ನೋಡಬೇಕಾಗ್ತದೆ. ನಾವು ಅವುಗಳಿಗೆ ಆಶೀರ್ವಾದವಾಗಿ ನಾವು ನಿಲ್ಲಬೇಕು. ಪ್ರೈಸ್ ಗಾಡ್. ನಾವು ಆಶೀರ್ವಾದ ಪಟ್ಟಿದ್ದೇವೋ ನಾವು ಲೋಕದವರಿಗೆ ನಾವು ಆಶೀರ್ವಾದವಾಗಿರಬೇಕು. ನಾನು ಒಬ್ಬನೇ ಆಶೀರ್ವಾದ ಹೊಂದಿದ್ರೆ ಸಾಕಾಗೋದಿಲ್ಲ. ನಾವು ಸೆಲ್ಫಿಶ್ ಆಗಿರಬಾರ್ದು. ಪ್ರೈಸ್ ಗಾಡ್. ಹಾಗೇನಾಗ್ತಂದರೆ ನಾವು ದೇವರ ಕಡೆಗೆ ದೇವರನ್ನೇ ನಮ್ಮ ಜೀವಿತದಲ್ಲಿ ದೇವರನ್ನು ಪ್ರತಿಫಲಿಸುವುದು ಅಂದರೆ, ಕ್ರಿಸ್ತನ ಪರಿಮಳವನ್ನು ನಾವು ತೋರಿಸುವುದಂದರೆ, ಕ್ರಿಸ್ತನ ಸ್ವಭಾವವನ್ನು ನಾವು ತೋರಿಸ್ಕೊಳ್ಳೋದಂದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನೇ ಕಾಣಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ನಾವು ದೇವರ ಕಡೆಗೆ ನಾವು ನೋಡುವವರಾಗಿರಬೇಕು. ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ನಮಗೆ ದೃಷ್ಟಿ ಯಾವಾಗಲೂ ಕೂಡ ನಮಗೆ ಇರಬೇಕು. ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನು ನೋಡ್ತಿರುವಾಗ ದೇವರು ನಮಗೆ ಎಲ್ಲವನ್ನು ಕೂಡ ಒದಗಿಸ್ಕೊಡ್ತಾರೆ. ನಮ್ಮ ಎಲ್ಲ ಕೊರತೆಯನ್ನು ಕೂಡ ನೀಗಿಸ್ತಾರೆ. ನಮಗೆ ಎಲ್ಲ ರೀತಿಯ ಸಹಾಯವನ್ನು ಕೂಡ ಒದಗಿಸ್ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ವರ್ಷಿಪ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಮಾಸ್ಟರ್ ಜೀಸಸ್. ಆಮೇಲೆ ಆ್ಯಕ್ಟ್ಸ್, ಅಪೊಸ್ತಲ ಕೃತ್ಯಗಳು 18:26. ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಪ್ರೈಸ್ ಗಾಡ್.
ಅಕ್ವಿಲಾ ಆ್ಯಂಡ್ ಪ್ರಿಸ್ಕಿಲ್ಲಾ. ಇವರು ಪೌಲನ ಮೂಲಕವಾಗಿ ರಕ್ಷಣೆಗೆ ಬಂದವರು, ದೇವರ ವಾಕ್ಯವನ್ನು ಅರಿತುಕೊಂಡವರು. ಅವರೇನು ಮಾಡ್ತಾರೆ ಅಂದರೆ, ಯಾರ್ಯಾರು ಅವರಿಗೆ ಗೊತ್ತಿದ್ದಾರೆಯೋ ಅವರಿಗೆ ದೇವರ ವಾಕ್ಯವನ್ನು ಹೇಳ್ತಾ ಇರ್ತಾರೆ. ಪ್ರೈಸ್ ಗಾಡ್. ಅವ್ರು ತಾವು ತಿಳ್ಕೊಂಡದನ್ನು ತಮಗೋಸ್ಕರ ಇಟ್ಟುಕೊಳ್ಳಿಲ್ಲ. ಅವರು ಎಲ್ಲ ರೀತಿಯಲ್ಲಿ ಕೂಡ ಉಪಚಾರ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು. ಅಕ್ವಿಲಾ ಆ್ಯಂಡ್ ಪ್ರಿಸ್ಕಿಲ್ಲಾ ಅವರ ಬಗ್ಗೆ ನಾವು ಸ್ಟಡಿ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಸಬ್ಜೆಕ್ಟ್ ಇದೆ ಅದರಲ್ಲಿ. ಅವರಿಬ್ಬರು ಕೂಡ ಏನು ಮಾಡ್ತಾಯಿದ್ರು ಅಂದರೆ, ಬೇರೆಯವ್ರಿಗೆ ಸಹಾಯ ಮಾಡ್ತಾಯಿದ್ರು, ಸಭೆಯವ್ರಿಗೆ ಸಹಾಯ ಮಾಡ್ತಾಯಿದ್ರು, ಹೊರಗಿನವ್ರಿಗೆ ಸಹಾಯ ಮಾಡ್ತಾಯಿದ್ರು. ಮತ್ತು ಅದರೊಟ್ಟಿಗೆ ಅವರು ಜನರನ್ನು ದೇವರ ವಾಕ್ಯದಿಂದ ಬಲಪಡಿಸ್ತಾ ಇದ್ರು ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಹಾಲೆಲೂಯಾ. ದೇವರ ವಾಕ್ಯದ ಮೂಲಕ ಅವರನ್ನು ಬಲಪಡಿಸ್ತಾ ಇದ್ರು. ಅದರಿಂದಾಗಿ ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ಗಾಡ್, ಜೀಸಸ್, ಹಾಲೆಲೂಯಾ. ಹಾಗೆ ನಾವು ರಕ್ಷಣೆ ಹೊಂದಿಕೊಂಡಂಥ ನಾವು, ದೇವರ ವಾಕ್ಯದಿಂದ ತುಂಬಲ್ಪಟ್ಟಂಥ ನಾವು, ದೇವರ ವಾಕ್ಯವನ್ನು ತಿಳಿದುಕೊಂಡಂಥ ನಾವು ಯಾರನ್ನೇ ಆದರೂ ಕೂಡ ಅವರನ್ನು ಅವರ ಕಷ್ಟದಲ್ಲಿ ಅವ್ರಿಗೆ ಸಹಾಯ ಮಾಡುವವರಾಗಿ, ಪ್ರೈಸ್ ಗಾಡ್, ಅವರನ್ನು ದೇವರ ರಾಜ್ಯಕ್ಕೆ ಕರೆತರುವವರಾಗಿ ಮತ್ತು ಅವರಿಗೆ ದೇವರ ವಾಕ್ಯವನ್ನು ಹೇಳುವವರಾಗಿರಬೇಕು. ಹಲ್ಲೆಲೂಯಾ. ನಾವು ಅವರಿಗೆ ದೇವರ ವಾಕ್ಯವನ್ನು ನಾವು ಹೇಳುವವರಾಗಿರಬೇಕು ಪ್ರಿಯರೇ. ನಮ್ಮ ದೃಷ್ಟಿ ಪರಲೋಕದ ಕಡೆ ಮೊದಲನೇದಾಗಿ, ಎರಡನೇದಾಗಿ ನಮ್ಮ ಒಳಗೆ ನಾವು ಏನಾಗಿದ್ದೇವೆ ಅಂದರೆ, ನಾವು ಏನಾಗಿದ್ದೇವೆ ಅಂತ ತಿಳ್ಕೊಳ್ಳೋಕೆ ಅಲ್ಲಿ ಇನ್ನೊಂದು ಸಂಗತಿ ಇದೆ. ಕ್ರಿಸ್ತನ ಸಾರೂಪ್ಯಕ್ಕೆ ಬರುವುದಕ್ಕೆ ತಡೆಯಾಗಿರುವಂಥ ಏನಾದರೂ ಅಂಶಗಳು ನನ್ನಲ್ಲಿ ಉಂಟೋ ಅಂತ ಬಿಟ್ಟು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಕ್ರೈಸ್ಟ್ ಲೈಕ್ನೆಸ್, ಕ್ರಿಸ್ತನ ಸಾರೂಪ್ಯಕ್ಕೆ ವಿರುದ್ಧವಾಗಿ ಇರುವಂಥ ಏನಾದರೂ ಸಂಗತಿಗಳು ಉಂಟು ಅಂತ ಬಿಟ್ಟು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಸ್ವಭಾವ, ನಮ್ಮ ನಡವಳಿಕೆ, ನಮ್ಮ ಆಲೋಚನೆ ಎಲ್ಲ ಕೂಡ ಕ್ರಿಸ್ತನಿಗೆ ಅನುಗುಣವಾಗಿರೋ ಹಾಗೆ ನಾವು ಯಾವಾಗಲೂ ಕೂಡ ಆಲೋಚನೆ ಮಾಡಬೇಕು. ಅದ್ರ ಪ್ರಕಾರ ಅದು ನಮ್ಮ ಜೀವಿತದಲ್ಲಿ ಕಾಣಬೇಕು. ಪ್ರೈಸ್ ಗಾಡ್. ಅದು ನಮ್ಮ ಲೈಫಲ್ಲಿ ಕಾಣಬೇಕು. ನಾವು ಇನ್ನೊಬ್ಬರನ್ನು ಬೀಳಿಸೋದಕ್ಕಾಗಿ ಹುಟ್ಟಿದವರಲ್ಲ. ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೆ ಯಾಕೆ? ಇನ್ನೊಬ್ಬರ ಮೇಲೆತ್ತುವುದಕ್ಕಾಗಿ. ಯಾರಾದರೂ ಬಿದ್ದು ಹೋಗ್ಬೇಕು ಅನ್ನೋದು ನಮ್ಮ ಜೀವಿತ ಉದ್ದೇಶ ಆಗಿರಬಾರ್ದು. ಹಲ್ಲೆಲೂಯಾ. ನಾವು ಮನುಷ್ಯರು, ಎಲ್ಲರೂ ಕೂಡ ಮನುಷ್ಯರಾಗಿ ನಾವು ನೋಡಬೇಕು. ಪ್ರೈಸ್ ಗಾಡ್. ನಮ್ಮ ಯೋಹಾನ ಕೂಡ ಹೇಳ್ತಾನೆ, ಏನು, ದೇವರು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಸೂರ್ಯನ ಉದಯಿಸುವಾಗ ಮಾಡ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾನೆ ಅಂತ ಬಿಟ್ಟು ನಾವು ನೋಡ್ತೇವೆ. ಆದರೆ ನಾವು ಇಲ್ಲಿ ಒಂದೇ ಗಮನಿಸಬೇಕಾದ್ರೆ ಮನುಷ್ಯರು ಅಂತ ಮಾತ್ರವೇ. ಪ್ರೈಸ್ ಗಾಡ್. ಆದ್ದರಿಂದಾಗಿ ಎಲ್ರಿಗೂ ಕೂಡ ನಾವು ಏನಾಗಿರಬೇಕು? ನಾವು ಹೆಲ್ಪ್ಫುಲ್ ಆಗಿರಬೇಕು, ನಾವು ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ಆಮೇಲೆ ನಾವು ಪ್ರಿಸ್ಕಿಲ್ಲಾ ಮತ್ತು ಅಕ್ವಿಲಾ ಅವರ ಜೀವಿತ ಇನ್ನೊಂದು ವಿಷಯ ನಾವು ನೋಡ್ತೇವೆ ಅಂದರೆ, ಅವರು ಇತರಿಗೆ ಸಹಾಯ ಮಾಡುವವರಾಗಿದ್ದರು, ಅವರು ಕೊಡುವವರಾಗಿದ್ದರು. ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತ ಕೊಡುವಂಥ ಜೀವಿತ. ಲವ್ ಗಿವ್ಸ್ ಆ್ಯಂಡ್ ಫರ್ಗಿವ್ಸ್, ಸೆಲ್ಫಿಶ್ನೆಸ್ ಗೆಟ್ಸ್ ಆ್ಯಂಡ್ ಫರ್ಗೆಟ್ಸ್. ಪ್ರೀತಿಯು ಅನ್ನೋದು ಕೊಡುತ್ತದೆ. ಹಲ್ಲೆಲೂಯಾ. ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಪ್ರೈಸ್ ಗಾಡ್. ಇದು ದೇವರಿಗೂ ಬಹಳ ಆಶ್ಚರ್ಯ ಇದೆ. ಒಬ್ಬ ಮನುಷ್ಯ ತನ್ನ ಮಗನನ್ನೇ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ ಆದರೆ ತಾನು ಇನ್ನೂ ಹೆಚ್ಚನ್ನದು ಮಾಡ್ಬೋದು. ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೋಸ್ಕರ ಕೊಟ್ಟರು. ಪ್ರಿಯ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೋಸ್ಕರ ಕೊಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೀತಿಯು ಕೊಡುವುದರಲ್ಲಿದೆ. ಲವ್ ಗಿವ್ಸ್
and forgives. Hallelujah. ಪ್ರೀತಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ, ಪ್ರೀತಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ಪ್ರೀತಿಯಿಲ್ಲದ ಜೀವಿತ ಗಣಗಣಿಸುವ ತಾಳ, ಕ್ಷಮೆಯಿಲ್ಲದ ಜೀವಿತ ಪರಲೋಕಕ್ಕೆ ದೂರ. ಹೀಗೆ ಮಾಡಿದರೆ ಏನು ಲಾಭ ಮನುಜ, ಹೀಗೆ ಮಾಡಿದರೆ ಏನು ಲಾಭ. ಪ್ರೀತಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ಪ್ರೇರೆ, ಎಷ್ಟು ಒಳ್ಳೆ ಹಾಡು. ದೇವರು ನಮ್ಮನ್ನು ಪ್ರೀತಿ ಮಾಡಿ, ದೇವರು ನಮ್ಮನ್ನು ಕ್ಷಮಿಸಿದ್ರು. ನಾವು ಆ ಪ್ರೀತಿಗೆ, ಆ ಕ್ಷಮೆಗೆ ನಾವು ಪಾತ್ರರಾಗಬಹುದಾಗಿದ್ದರೆ ನಾವು ಇತರರನ್ನು ಕೂಡ ಪ್ರೀತಿಸುವ ಮತ್ತು ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಪ್ರೈಸ್ ಗಾಡ್. ನಾವು ಪ್ರೀತಿಸುವ ಮತ್ತು ಕ್ಷಮಿಸುವಂಥ ಹಂಗಿನಲ್ಲಿದ್ದೇವೆ. ಯಾಕಂದ್ರೆ ನಮಗದು ಸಿಕ್ಕಿದೆ, ಯಾಕಂದರೆ ಅದು ನಮ್ದಲ್ಲ, ನಮ್ಗೆ ಸಿಕ್ಕಿದೆ. ಹಲ್ಲೆಲೂಯಾ. ಆದರೆ ನಾವು ಇತರನ್ನು ಕೂಡ ಅದೇ ರೀತಿಯಲ್ಲಿ ಪ್ರೀತಿಸುವಂಥ ಮತ್ತು ಕ್ಷಮಿಸುವಂಥ ಒಂದು ಸ್ವಭಾವವನ್ನು ಹೊಂದಿದವರಾಗಿರ್ಬೇಕೆಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ತಿಳ್ಕೊಳ್ತೇವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44-47. ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ನನಗೆ ಬಹಳ ಇಷ್ಟವಾದದ್ದು. ನಾನು ಕ್ರಿಸ್ತನಲ್ಲಿ ಬಂದನಿಂದ ನನಗೆ ಒಂದು ಸಂಗತಿ ನನಗೆ ಬಹಳ ಒಂದು ಇಷ್ಟವಾದ ಅಂದರೆ, ನನಗೆ ಒಂದು ಆಸೆ ಇತ್ತು ಚಿಕ್ಕಂದಿನ ಕೂಡ, ಸ್ವರ್ಗವನ್ನೇ ನೋಡಬೇಕು ಅಂತೇಳಿ. ಪ್ರೈಸ್ ಗಾಡ್. ಕ್ರಿಸ್ತನಲ್ಲಿ ಬಂದಾಗ ನನಗೆ ಒಂದು ಸಂಗತಿ ಅರ್ಥ ಆಯ್ತು ಏನಂದರೆ, ಭೂಲೋಕದಲ್ಲಿ ಆ ಸ್ವರ್ಗವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪ್ರೈಸ್ ಗಾಡ್. ನಿನ್ನ ರಾಜ್ಯ ಬರಲಿ. ಪ್ರೈಸ್ ಗಾಡ್. ಅಲ್ಲಿರುವಂಥ ಪ್ರೀತಿ, ಅಲ್ಲಿರುವಂಥ ಸಂತೋಷ, ಅಲ್ಲಿರುವಂಥ ಸಮಾಧಾನ, ಅಲ್ಲಿರುವಂಥ ಆನಂದ ಅದು ಇಲ್ಲಿ ಬರಲಿ. ಅದು ಯಾವಾಗ ಆಗ್ತದೆ? ಸಹೋದರರು ಒಂದಾಗಿದ್ದುಕೊಂಡು. ಇಲ್ಲಿ ನಾವು ಬಹಳ ಚೆನ್ನಾಗಿದೆ ಅಲ್ಲಿ ವಾಕ್ಯದಲ್ಲಿ, ಅವರು ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಹಂಚಿಕೊಡುತ್ತಾ ಸರಳ ಹೃದಯದಿಂದ ಊಟ ಮಾಡ್ತಾ ಇದ್ದರು. ಒಟ್ಟಾಗಿ ಅವರು ಊಟ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಹಾಗೆ ಮಾಡಿದರೆ ಒಳ್ಳೆಯದೇ, ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಇತರರಿಗೆ ನಾವು ಹೆಲ್ಪ್ಫುಲ್ ಆಗಿರಬೇಕು, ಅವ್ರಿಗೆ ನಾವು ಹೆಲ್ಪ್ ಮಾಡುವವರಾಗಿರಬೇಕು. ಪ್ರೈಸ್ ಗಾಡ್. ನಮ್ಮದು ಎಷ್ಟು ಸಾಧ್ಯ ಉಂಟೋ ಅಷ್ಟು ನಾವು ಹೆಲ್ಪ್ ಮಾಡ್ತಾನೆ ಇರಬೇಕು. ಪ್ರೈಸ್ ಗಾಡ್. ಆದರೆ ಒಂದು ವಿಷಯ ಹೇಳ್ತೇನೆ,
ಹೆಲ್ಪ್ ಮಾಡಿ ಮಾಡಿ ಯಾರು ಕೂಡ ನೀವು ದೇವರಾಗ್ಲಿಕ್ಕೆ ಹೋಗ್ಬೇಡಿ. ಅಷ್ಟು ದೇವರಾಗ್ಲಿಕ್ಕೆ ಹೋಗ್ಬೇಡಿ. ಅವ್ರಿಗೆ ಪ್ರತಿ ಸಲಕ್ಕೆ ಅವ್ರಿಗೆ ದೇವರನ್ನು ತೋರಿಸ್ಕೊಡಿ. ಹೆಲ್ಪ್ ಮಾಡಿ ಆದರೆ ಅವ್ರಿಗೆ ದೇವರನ್ನು ತೋರಿಸ್ಕೊಡಿ. ಅವ್ರಿಗೆ ಪ್ರತಿ ಸಲಕ್ಕೂ ಕೂಡ ಹೇಳಿ ಪ್ರಾರ್ಥನೆ ಮಾಡಿದರೆ ಬೆಳೆಯಿರಿ ಅಂತೇಳಿ. ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ, ದೇವರೊಟ್ಟಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳಿ. ಆಗ ನಿಮ್ಗೆ ಎಲ್ಲೋ ಕೂಡ ಒದಗಿ ಬರ್ತದೆ. ಇನ್ನೂ ಕೂಡ ಕಷ್ಟ ಆಗ್ತದೆ, ಎಲ್ಲ ನಿಮ್ಗೆ ಸಾಧ್ಯ ಉಂಟು ಕೊಡ್ತಾ ಇರಿ. ಆದರೆ ಅವರಿಗೆ ದೇವರಾಗ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಪ್ರೈಸ್ ಗಾಡ್. ನಾವು ಅವ್ರಿಗೆ ದೇವರಾಗ್ಲಿಕ್ಕೆ ಹೋದ್ರೆ ಅವ್ರು ದೇವರನ್ನು ನೋಡೋದಿಲ್ಲ, ನಮ್ಮನ್ನು ನೋಡ್ತಾರೆ. ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ಎಲ್ಲಿ ಉಂಟದು ವಾಕ್ಯ? ಹೀಗಾದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಜನರು ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವರು. ಮತ್ತಾಯ 5ನೇ ಅಧ್ಯಾಯ 16 ಇರಬೇಕು. ನೀವು ಲೋಕಕ್ಕೆ ಬೆಳಕಾಗಿದ್ದೀರ, ಅಲ್ಲಿ ಬರ್ತದೆ. ಪ್ರೈಸ್ ಗಾಡ್. 5ನೇ ಅಧ್ಯಾಯ 16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಬ್ಯೂಟಿಫುಲ್. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವರು. ಪ್ರೈಸ್ ಗಾಡ್. ನಮ್ಮ ಕ್ರಿಯೆಗಳು ಏನಿದ್ರು ಕೂಡ ಅದು ದೇವರ ಮಹಿಮೆಗಾಗಿ ಆಗಿರಬೇಕು. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರು ಕೂಡ ಅದು ದೇವರ ಮಹಿಮೆಗಾಗಿ ಆಗಿರಬೇಕು. ನಾವು ಇನ್ನೊಬ್ಬರ ಮೇಲೆತ್ತುತ್ತೇವಾದರೂ ಅದು ದೇವರ ಮಹಿಮೆಗಾಗಿ ಆಗಿರಬೇಕು. ಯಾಕಂದರೆ ಅವರು ನಮ್ಮ ತಂದೆಯನ್ನು ಕೊಂಡಾಡಬೇಕು. ಪ್ರೈಸ್ ಗಾಡ್. ನೀನು ನಿಮ್ಮ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಆರಾಧನೆ ಮಾಡಬೇಕು. ಈ ಪೂರ್ಣ 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 ಅನ್ನೋದ್ರ ಅರ್ಥ ಏನು ಗೊತ್ತಾ? ಯಾಕೆ ಪೂರ್ಣ ಮನಸ್ಸಿಂದ, ಪೂರ್ಣ ಬುದ್ಧಿಯಿಂದ ಅಂತ ತಿಳ್ಕೊಳ್ಳಿ. ಮನುಷ್ಯನ ಮನಸ್ಸು ಉಂಟಲ್ಲ, ಅದು ಮಲ್ಟಿ ಟಾಸ್ಕಿಂಗ್. ಒಂದೇ ಸಲಕ್ಕೆ ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತದೆ. ಆದ್ದರಿಂದಾಗಿ ಅಲ್ಲಿ ಪೂರ್ಣ 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 ಅಂತ ಹೇಳುವಾಗ ಆ ಎಲ್ಲ ಮಲ್ಟಿ ಟಾಸ್ಕಿಂಗ್ ಒಂದೇ ಕಡೆಗೆ ಒಂದರಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತೇಳಿ. ಎಲ್ಲಿಗೆ? ದೇವರು. ಪ್ರೈಸ್ ಗಾಡ್. ನಾವು ಯಾವಾಗ ದೇವರನ್ನು ಆ ರೀತಿಯಲ್ಲಿ ನಾವು ಮಹಿಮೆ ಪಡೆದು ಸ್ಟಾರ್ಟ್ ಮಾಡ್ತೇವೋ, ನಮ್ಮ ಜೀವಿತ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ಎಲ್ಲದನ್ನು ನಾವು ದೇವರ ಮಹಿಮೆ ಪಡೆದು ಸ್ಟಾರ್ಟ್ ಮಾಡ್ತೇವೋ, ಆಗ ದೇವರ ಆಶೀರ್ವಾದ ಎಲ್ಲ ಕಡೆಗೂ ಕೂಡ ಇಳಿದು ಬರ್ತದೆ ಪ್ರಿಯರೇ. ಹಾಲೆಲೂಯಾ. ಬರೀ ನಮಗೆ ಮಾತ್ರ ಅಲ್ಲ, ನಾವು ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಹೆಚ್ಚು ನಾವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರೆ ಆಗ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ನಾವು ಕೇಳೋದೇ ಕೊಡು. ಪ್ರೈಸ್ ಗಾಡ್. ಹಾಲೆಲೂಯಾ. ಆಮೇಲೆ 1 ಪೇತ್ರ 5:5. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಪ್ರೈಸ್ ಗಾಡ್. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೇವರು ನಮ್ಮ ಹತ್ರ ನೋಡ್ಲಿಕ್ಕೆ ಇಷ್ಟಪಡುವಂಥದ್ದು, ಒಬ್ಬ ವಿಶ್ವಾಸದಲ್ಲಿ ಕಾಣಬೇಕಾದದ್ದು, ಪ್ರೈಸ್ ಗಾಡ್, ಅದೇನೆಂದರೆ ದೀನತೆ. ಪ್ರೈಸ್ ಗಾಡ್. ದೇವರು ಇಷ್ಟಪಡುವಂಥ ಒಂದು ಸಂಗತಿ ದೀನತೆ. ಪ್ರೈಸ್ ಗಾಡ್. ಕೆಲವೊಮ್ಮೆ ಕಷ್ಟಗಳು ಬರ್ತದೆ, ಬಾಧೆಗಳು ಬರ್ತದೆ. ಯಾಕೆ ಗೊತ್ತಾ? ಹಿಬ್ರೂಸಲ್ಲಿ ಒಂದು ವಾಕ್ಯವನ್ನು ಹೇಳ್ತದೆ, ಅವನು ತಾನು ಅನುಭವಿಸಿದ ಬಾಧೆಗಳ ನಿಮಿತ್ತವೇ ವಿಧೇಯತೆಯನ್ನು ಕಲಿತುಕೊಂಡನಂತೇಳಿ. ಪ್ರೈಸ್ ಗಾಡ್. ನಾವು ಕೆಲವೊಮ್ಮೆ ಕಷ್ಟದ ಮೂಲಕ ಅಥವಾ ಬಾಧೆಗಳ ಮೂಲಕ ನಾವು ವಿಧೇಯತೆಯನ್ನು, ದೀನತೆಯನ್ನು ಕಲಿತುಕೊಳ್ಳಿಕ್ಕಾಗ್ತದೆ. ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದೇ ಹುಟ್ಟುತ್ತದೆ, ಅನುಭವಿಸಿದ್ದೇ ನಿರೀಕ್ಷೆ ಹುಟ್ಟುತ್ತದೆ, ನಿರೀಕ್ಷೆಯಿಂದ ನಿತ್ಯ ಜೀವ. ಪ್ರೈಸ್ ಗಾಡ್.
ನಮ್ಮ ಲೈಫಲ್ಲಿ ಏನು ಬಂದರೂ ಕೂಡ ದೇವರು ಅದರ ಹಿಂದೆ ಒಂದು ಉದ್ದೇಶವನ್ನು ಇಟ್ಟಿರ್ತಾರೆ. ನಾವು ಯಾವುದು ಕೂಡ ದೇವರ ಉದ್ದೇಶ ಇಲ್ಲದೆ ಬಂದವರಲ್ಲ. ಪ್ರೈಸ್ ಗಾಡ್. ನಾವು ಯಾರು ಕೂಡ ದೇವರ ಉದ್ದೇಶ ಇಲ್ಲದೆ ಬಂದವರಲ್ಲ. ನಮ್ಮ ಲೈಫಲ್ಲಿ ದೇವರದೊಂದು ಉದ್ದೇಶ ಉಂಟು, ನಮ್ಮ ಲೈಫಲ್ಲಿ ದೇವರದೊಂದು ಚಿತ್ತ ಉಂಟು, ಅದನ್ನು ನೆರವೇರಿಸಲಿಕ್ಕೆ ಬಂದವರು. ದೇವರ ಚಿತ್ತ ಏನಂದರೆ ಇನ್ನೊಬ್ಬರನ್ನು ಹಾಳು ಮಾಡುವಂಥದ್ದಲ್ಲ, ದೇವರ ಚಿತ್ತ ಇನ್ನೊಬ್ಬರನ್ನು ಬೀಳಿಸುವಂಥದ್ದಲ್ಲ, ದೇವರ ಚಿತ್ತ ಇನ್ನೊಬ್ಬರನ್ನು ನೋಯಿಸುವಂಥದ್ದಲ್ಲ. ಪ್ರೈಸ್ ಗಾಡ್. ದೇವರ ಚಿತ್ತ ಇನ್ನೊಬ್ಬರನ್ನು ಎತ್ತುವಂಥದ್ದು, ಇನ್ನೊಬ್ಬರನ್ನು ಸಮಾಧಾನ ಪಡಿಸುವಂಥದ್ದು, ಇನ್ನೊಬ್ಬರನ್ನು ಬಲಪಡಿಸುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು. ಇದು ದೇವರ ಚಿತ್ತ ಪ್ರಿಯ. ಹಲ್ಲೆಲೂಯಾ. ಅದರಿಂದಾಗಿ ಕೊನೆಯದಾಗಿ ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯ 22-23ನೇ ವಚನ. ಗಲಾತ್ಯ 5:22-23. ಆದರೆ ದೇವರಾತ್ಮನಿಂದ ಉಂಟಾಗೋ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇಲ್ಲಿ ನಾವು ಪವಿತ್ರಾತ್ಮ ಫಲ ಅಂತ ಬಿಟ್ಟು ನಾವು ನೋಡ್ತೇವೆ. ಅಲ್ಲಿ ಫಲಗಳು ಅಂತ ಉಂಟಾ, ಫಲ ಅಂತ ಉಂಟಾ? ಫಲ ಅಲ್ವಾ? ಫಲ. ಪ್ರೈಸ್ ಗಾಡ್. ಯಾಕೆಂದ್ರೆ ಆ ವರ್ಡ್ ಎಷ್ಟು ಇಂಪಾರ್ಟೆಂಟ್ ಇದೆ. ಪವಿತ್ರಾತ್ಮನ ಫಲಗಳು ಅಲ್ಲ. ಪ್ರೈಸ್ ಗಾಡ್. ಪವಿತ್ರಾತ್ಮನ ಫಲ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಿತ್ತಳೆ ಹಣ್ಣು ಅಥವಾ ಮೂಸಂಬಿ ಹಣ್ಣನ್ನು ಬಿಡಿಸಿದ್ರೊಳಗೆ ಎಷ್ಟು ಸಿಗ್ತದೆ ಅದರಲ್ಲಿ? ಕೆಲವರ 8, ಕೆಲವರು 10, 12. ಪ್ರೈಸ್ ಗಾಡ್. ಅಂದರೆ ಪವಿತ್ರಾತ್ಮನ ಫಲ ಅಂತ ಹೇಳಿದ ಕೂಡಲೇ ಅದು ಅಷ್ಟು ಕೂಡ ಎಲ್ಲ ಕೂಡ ಸೇರಿಸ್ಕೊಂಡು ಬಂತು ಅಂತ ಬಿಟ್ಟು ನಾವು ತಿಳ್ಕೊಳ್ಬೇಕು. ಪುನಃ ಅದರೊಳಗೆ ಇನ್ನೂ ಕೂಡ ಚಿಕ್ಕದು ಕೂಡ ಉಂಟು. ಒಂದೊಂದು ಬಿಡಿಸಿದ್ರೆ ಅದರೊಳಗೆ ಎಷ್ಟು ಸಿಗ್ತದೆ? ಒಂದೊಂದು ಸಣ್ಣ ಏನು ಪ್ಯಾಕೆಟ್ ಆಗಿ, ಶಾಷೆಯಾಗಿ. ಅಂದರೆ ಪವಿತ್ರಾತ್ಮ ಫಲ ಅಂತ ಹೇಳುವಾಗ ನಾವು ಬರೀ ಎಷ್ಟನ್ನೇ ತೆಗೆದುಕೊಳ್ಳುವಂತಲ್ಲ, ಇನ್ನು ಎಷ್ಟೋ ಸಂಗತಿಗಳಿವೆ. ಯಾಕಂದರೆ ನಾವು ಪ್ರೀತಿಯ ವಿಷಯವನ್ನೇ ನೋಡ್ಲಿಕ್ಕಾದ್ರೆ ಸುಮಾರು ವಿಷಯಗಳನ್ನು ಹೇಳ್ತಾ ಬರ್ತದೆ. ಒಪ್ಪಿಕೊಳ್ಳೋದಿಲ್ಲ, ಹೆಮ್ಮೆ ಪಡೋದಿಲ್ಲ, ಕೊಚ್ಚಿಕೊಳ್ಳೋದಿಲ್ಲ, ಹಾಗೆ ಹೀಗೆ ಅಂತ ತಿಳ್ಕೊಂಡಲ್ಲ. ಹಾಗೆ ಈ ಎಲ್ಲ ಸಂಗತಿಗಳು ಕೂಡ ನಮ್ಮಲ್ಲಿ ಕಾಣುವಾಗ ನಾವು ಏನಾಗ್ತೇವೆ ಅಂದರೆ ದೇವರಾತ್ಮನಿಂದ ತುಂಬಲ್ಪಟ್ಟವರು. ಪ್ರೈಸ್ ಗಾಡ್. ಆಗ ನಾವು ಕ್ರಿಸ್ತನಿಗೆ ಪ್ರತಿಷ್ಠಿತರು. ಹಲ್ಲೆಲೂಯಾ. ಆಗ ನಾವು ನಿಜವಾದ ಆತ್ಮೀಯ ಮಕ್ಕಳು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಲ್ಲಿ ಸಮಾರಿದವನಲ್ಲಿ ಅವನು ಸಹಾಯ ಮಾಡಿದ. ಅವನಲ್ಲಿ ಇದ್ದಲ್ಲಿ ಏನಿತ್ತು? ಒಳಗನೆ ಇತ್ತು. ಪ್ರೈಸ್ ಗಾಡ್. ಈ ಎಲ್ಲ ಸಂಗತಿಗಳು ಅವನಲ್ಲಿ ಒಳಗನೆ ಇತ್ತು. ಆದ್ದರಿಂದಾಗಿ ಅವನು ಏನು ಮಾಡಿದ? ಉಳಿದವರಿಗೆ ನೋಡಿ ಬಿಟ್ಟು ಹೋಗಲಿಲ್ಲ. ಅವನಿಗೋಸ್ಕರ ನಿಂತ, ಅವನಿಗೆ ಸಹಾಯ ಮಾಡಿದ, ಅವನಿಗೆ ಆರೈಕೆ ಮಾಡಿದ. ಪ್ರೈಸ್ ಗಾಡ್. ಆದ್ದರಿಂದಾಗಿ ನಮ್ಮ ಜೀವಿತ ಕೂಡ ನಾವು ಕ್ರಿಸ್ತನಲ್ಲಿದ್ದೇವೆ, ರಕ್ಷಣೆ ಹೊಂದಿಕೊಂಡಿದ್ದೇವೆ, ನಾವು ದೇವರಲ್ಲಿಗೆ ಬಂದಿದ್ದೇವೆ, ದೇವರ ವಾಕ್ಯನ ಕೇಳಿದವರಾಗಿದ್ದೇವೆ, ಇನ್ನೂ ಕೂಡ ನಾವು ಕೇಳ್ತಾ ಇರ್ತೇವೆ, ದೇವರ ವಾಕ್ಯವನ್ನು ಓದುತ್ತಾನೂ ಇರ್ತೇವೆ. ಆದರೆ ನಮ್ಮ ಜೀವಿತ ಕೂಡ ಹೇಗಾಗಿರ್ಬೇಕಂದ್ರೆ ಅದು ದೇವರಿಗೆ ಸಮರ್ಪಕವಾದ ಮತ್ತು ದೇವರಿಗೆ ಸಮರ್ಪಿತವಾದ ಒಂದು ಜೀವಿತ ಆಗಬೇಕು. ಪ್ರೈಸ್ ಗಾಡ್. ಪ್ರೈಸ್ ಗಾಡ್. ಪೌಲನು ಮಾತು ಹೇಳ್ತಾನಲ್ಲ, ನಾನು ದೇವರಿಗೆ ಏನು ಪಾನ ದ್ರವ್ಯವಾಗಿ ಸಮರ್ಪಿತವಾಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಕೊನೆಯ ಗಳಿಗೆವರೆಗೆ ಕೂಡ ನಮ್ಮ ಜೀವಿತ ಏನಾಗಿರ್ಬೇಕಂದ್ರೆ ದೇವರಿಗೆ ಸಮರ್ಪಿತವಾಗಿರ್ಬೇಕು. ದೇವರಿಗೆ ಸಮರ್ಪಿತವಾಗಬೇಕಾದ್ರೆ ಅದಕ್ಕೆ ಮೊದಲು ದೇವರಿಗೆ ಸಮರ್ಪಕವಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದನ್ನು ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ದೇವರೇ, ಸ್ತೋತ್ರ ಸ್ವಾಮಿ. ಮಹಾಪರಿಶುದ್ಧನು, ಸರ್ವಶಕ್ತನು, ಭೂಪರ ಲೋಕಗಳ ಒಡೆಯನಾಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ನಿಮ್ಮ ಮಹಿಮೆ ನಾಮಕನ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರೇ,
ಅಪ್ಪ ಈ ದಿನದಲ್ಲೂ ಕೂಡ ಕರ್ತನೆ ಅಪ್ಪ ನಿಮ್ಮ ಸನ್ನಿಧಾನಕ್ಕೆ ಬಂದುಕೊಂಡು ಕರ್ತನೆ ಆತ್ಮಿಕ ಜೀವಿತ ವಿಷಯವಾಗಿ ನಾನು ಕರ್ತನೆ ಸ್ವಲ್ಪ ಹೊತ್ತು ಮಾತನಾಡಲಿಕ್ಕೆ ಒಂದು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ ಅಪ್ಪ ಸಹಾಯ ಮಾಡುತ್ತಾ ಸಮಾಜವನ್ನು ದೃಷ್ಟಾಂತರ ಮುಂದಿಟ್ಟುಕೊಂಡು ಕರ್ತನೆ ಆತ್ಮಿಕ ಜೀವಿತವನ್ನು ಕರ್ತನೆ ನಾವು ತಿಳಿದುಕೊಳ್ಳಿಕ್ಕಾಗುವಂತೆ ನೀವು ಸಹಾಯ ಮಾಡಿದ್ದೀರಿ ಸ್ವಾಮಿ ಕರ್ತನೆ ಅಪ್ಪ ಒಬ್ಬ ಆತ್ಮಿಕ ವ್ಯಕ್ತಿಯ ವ್ಯಕ್ತಿತ್ವ ಒಂದು ಕ್ರಿಸ್ತಿಯ ವ್ಯಕ್ತಿತ್ವ ಯಾವ ರೀತಿ ಇರಬೇಕೆಂಬುದು ಕರ್ತನೆ ಅಪ್ಪ ನಾವು ತಿಳಿದುಕೊಳ್ಳುವಂತೆ ಕರ್ತನೆ ನಿಮ್ಮ ವಾಕ್ಯದ ಮೂಲಕ ಕರ್ತನೆ ನಮ್ಮ ಕಣ್ಣುಗಳನ್ನು ತೆರೆ ಮಾಡೋದಕ್ಕಾಗಿ ಸ್ತೋತ್ರ. ನಾವು ಇದೇ ರೀತಿ ನಾವು ಮುಂದುವರಿಲಿಕ್ಕಾಗುವಂತೆ ನಾವು ಹೌದು ಕರ್ತನೆ ನಿಮ್ಮನ್ನೇ ಮುಂದಿಟ್ಟುಕೊಂಡು ನಿಮ್ಮನ್ನೇ ದೃಷ್ಟಿಸಿ ನೋಡೋದಕ್ಕಾಗ್ತಾನೆ ನಿಮಗೆ ಯೋಗ್ಯರಾದ ಮಕ್ಕಳಿಗೆ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗ್ಬಿಡ್ತಿದ್ದೇವೆ. ದೇವರೇ ಬಂದ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಿಸು. ಅದೇ ರೀತಿ ಕರ್ತನೆ ಅಪ್ಪ ಹೌದು ಮುಖದ ಆನ್ಲೈನನ್ನು ವೀಕ್ಷಿಸುತ್ತಿರುವವರನ್ನು ಮತ್ತು ಇನ್ನು ಮುಂದೆ ಯೂಟ್ಯೂಬನ್ನು ನೋಡುವವರನ್ನು ಕೂಡ ಕರ್ತನೆ ಆಶೀರ್ವಿಸಿಕೊಂಡು ಕರ್ತನೆ ಅವರ ಸಂಗಡನೆ ನೀವು ಮಾತನಾಡಿ ಕರ್ತನೆ ಅವರ ಜೀವಿತ ಕೂಡ ಕರ್ತನೆ ಸಂಪೂರ್ಣ ಒಂದು ಕ್ರಿಸ್ತೀಯ ಜೀವಿತವಾಗಿ ಮಾರ್ಪಡುವಂತೆ ನೀವು ಸಹಾಯ ಮಾಡಿ ನಡೆಸ್ಕೊಳ್ಬೇಕಾಗ್ಬಿಡ್ತಿದ್ದೇವೆ. ಅವರ ಪ್ರತಿಯೊಬ್ಬರ ಪ್ರಾರ್ಥನೆಗಳಲ್ಲಿ ಆಲಿಸಿ ಅವರು ಸದುತ್ತರನ್ನು ದಯಪಾಲಿಸಬೇಕಾಗ್ಬಿಡ್ತಿದ್ದೇವೆ. ಕರ್ತನೆ ಅವರು ಯಾವ ವಿಷಯಗಳು ಚಿಂತೆ ಮಾಡ್ತಾ ಇದ್ದಾರೋ ಯಾವ ಕೊರತೆಗಳಲ್ಲಿದ್ದಾರೆ ಕರ್ತನೆ ಅವರೆಲ್ಲ ಕೊರತೆಗಳು ನೀಗಲ್ಪಡುತ್ತೆ, ಅವರೆಲ್ಲ ಅಗತ್ಯತೆಗಳು ಒದಗಿ ಬರುತ್ತೆ, ಅವರೆಲ್ಲ ಕಷ್ಟದ ವಿಷಯಗಳು ಅವರನ್ನು ದೂರವಾಗುವಂತೆ ಅವರಿಗೆ ಸಹಾಯ ಮಾಡಿ ಕರ್ತನೆ ನಿಮ್ಮ ವಿಶೇಷವಾದ ಆಶೀರ್ವಾದಗಳನ್ನು ತುಂಬಿಸಿ ಅವರು ಕೂಡ ಇನ್ನೂ ಅನೇಕ ಮಂದಿಗೆ ಆಶೀರ್ವಾದವಾಗಿ ಬೆಳೆಯುವಂತೆ ಅವರಿಗೆ ಸಹಾಯ ಮಾಡಿ ನಡೆಸಬೇಕಾಗ್ಬಿಡ್ತಿದ್ದೇವೆ. ನಮ್ಮನ್ನೆಲ್ಲ ನಿಮ್ಮ ಕೃಪಾ ಹಸ್ತಗೊಪ್ಪಿಸಿಕೊಡ್ತಾ ಪ್ರಾರ್ಥನೆ ನಮ್ಮ ಪ್ರಭು ನಿಮ್ಮ ಕುಮಾರನು ನಮ್ಮ ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ, ಆಮೇಲೆ.